ಪ್ರತಿದಿನ ಆಧ್ಯಾತ್ಮಿಕ ಜ್ಞಾನ, ಅದ್ಭುತವಾದ ಅಂಶಗಳು. ನಾವು ಈಗಾಗಲೇ ಎಷ್ಟು ಜ್ಞಾನ ನಾವು ಪಡೆದಿದ್ದೆ ಸ್ನೇಹಿತರೆ. ಅತಿ ಹೆಚ್ಚು ಜ್ಞಾನ ಪಡಿತಾನೆ ಇದ್ವಿ. ಪ್ರತಿ ದಿವಸನೂ ಅದ್ಭುತವಾದ ಜ್ಞಾನ ತಿಳ್ಕೊಂತ. ಇವತ್ತಿನ ಅದ್ಭುತವಾದ ಈ ಜ್ಞಾನ ಆಧ್ಯಾತ್ಮಿಕ ಅಂಶ ಅಂದ್ರೆ ಯಾವುದೇ ಕೆಲಸ ಮಾಡಿದ್ರೆ 100% ಮಾಡಲೇಬೇಕು ಅಂತ ಈ ಅದ್ಭುತವಾದ ಈ ಜ್ಞಾನವನ್ನು ತಿಳ್ಕೊಳ್ಳೋಣ. ಇದು ನಮ್ಗೆ ತಿಳಿಸ್ಕೊಡಕ್ಕೆ, ಈ ಜ್ಞಾನ ನೀಡೋದಕ್ಕೆ ಈಗಾಗಲೇ ವೆಂಕಟಲಕ್ಷ್ಮಿ ಮೇಡಮ್ ಅವರು ವೆಲ್ಕಮ್ ಮೇಡಮ್. ನಮಸ್ಕಾರ. ಶುಭೋದಯ. ವೆಲ್ಕಮ್ ಮೇಡಮ್. ಸ್ನೇಹಿತರೆ, ವೆಂಕಟಲಕ್ಷ್ಮಿ ಮೇಡಮ್ ಅವರು ಸೀನಿಯರ್ ಮಾಸ್ಟರ್ ಆಗಿದ್ದಾರೆ ನಮ್ಮ ಸಂಸ್ಥೆಯಲ್ಲಿ. PSS ಕಾರ್ಯಕ್ರಮಗಳು ಪ್ರತಿಯೊಂದು ದಿವಸ ಅವರು ವಿಸ್ತಾರವಾಗಿ ಅವರು ಜ್ಞಾನವನ್ನು ಹಂಚ್ತಾ ಇರ್ತಾರೆ. ಎಷ್ಟು ಸೆಷನ್ಸ್ಗಳು, ಆಫ್ಲೈನ್ ಸೆಷನ್ಸ್ ಮಾಡ್ತಾ ಇರ್ತಾರೆ. ಸೊ ಇವತ್ತಿನ ನಮ್ಮ ವೇದಿಕೆಗೆ ಆಗಮಿಸಿ ಜ್ಞಾನವನ್ನು ಹಂಚ್ಕೊಳ್ಳಕ್ಕೆ ಬಂದಿದ್ದಾರೆ. ಸೊ ತಮ್ಮೆಲ್ಲರಿಗೂ ತುಂಬಾ ಸಂತೋಷ ಆಗ್ತಾ ಇದೆ. ವೆಲ್ಕಮ್ ಮೇಡಮ್. ಮುಂದುವರಿಸ್ಕೊ. ನಮಸ್ಕಾರ ಸರ್. ನಮಸ್ಕಾರ. ನಮಸ್ಕಾರ. ಪ್ರಾರಂಭ ಮಾಡಬಹುದಾ? ಎಸ್. ವಿಶ್ವ ಧ್ಯಾನ ಜಗತ್ತಕ್ಕೆ ಪಿತಾಮಹರಾಗಿರುವಂತಹ ಬ್ರಹ್ಮರ್ಷಿ ಸುಭಾಷ್ ಪತ್ರಿಜಿ ಅವರಿಗೆ ಮಾತೃ ಸಮಾನರಾಗಿರುವಂತಹ ಗುರುಮಾತ ಸ್ವರ್ಣಮಾಲಾ ಪತ್ರಿಜಿ ಅಮ್ಮ ಅವರಿಗೆ, ನಮ್ಮ ಕರ್ನಾಟಕ ಭುವನೇಶ್ವರಿ ತಾಯಿಗೆ ಮತ್ತು ಪಂಡಿತ ಪಾಮರ ಹಿರಿಗುರು ಪಂಡಿತ ಪಾಮರ ಎಲ್ಲರಿಗೂ ನಮಸ್ಕಾರ ಮಾಡುತ್ತಾ, ನನಗೆ ಅವಕಾಶ ನೀಡಿರುವಂತಹ ಮಹಾ ಅವತಾರ್ ಧ್ಯಾನ ಸಂಸ್ಥೆಯವರಿಗೆ, ಕಾರ್ಯನಿರ್ವಾಹಕ ಎಲ್ಲರಿಗೂ ಪೂರ್ವಕವಾಗಿ ನಮಸ್ಕಾರ ಮಾಡುತ್ತಾರೆ. ಈಗ ನಾನು ಕೊಟ್ಟಿರುವಂತಹ ಈ ಸಬ್ಜೆಕ್ಟ್ ಪ್ರಾರಂಭ ಮಾಡ್ತಿದ್ದೀನಿ. ಪತ್ರಿಜಿ ಗುರುಜಿ ಅವರು ಬರೆದಿರುವಂತಹ ಪತ್ರಿಜಿ ಪ್ರಬೋಧಗಳಲ್ಲಿ ನೀವು ಯಾವುದೇ ಕೆಲಸ ಮಾಡಿದ್ರು 100% 100% ನೀವು ಸಾಧನೆ ಮಾಡಬೇಕು ಎಂಬುವ ಕಾನ್ಸೆಪ್ಟ್ ಇವತ್ತು ನಾನು ಮಾಡ್ತಾ ಇದ್ದೀನಿ. ನನ್ನ ಹೆಸರು ಡಾಕ್ಟರ್ ಚಿರುಕೂರು ವೆಂಕಟಲಕ್ಷ್ಮಿ ಅಂತ. ನಾನು ಕರ್ನಾಟಕದಲ್ಲಿ 35 ವರ್ಷ ನಾನು ಆಸ್ ಎ ನರ್ಸಿಂಗ್ ಸೂಪರಿಂಟ್ ಆಗಿ ಡ್ಯೂಟಿ ಮಾಡಿ ರಿಟೈರ್ಡ್ ಆಗಿರ್ತೀನಿ. ಕನ್ನಡ ಸಾಹಿತ್ಯ ಪರಿಷತ್ ಮೆಂಬರು, ಲೇಖಕಿಯರ ಸಂಗಮದಲ್ಲಿ ಮೆಂಬರು. ನಾನು ಆಲ್ ಇಂಡಿಯಾ ಫಿಲ್ಮ್ ಮೇಕರ್ಸ್ ಅಸೋಸಿಯೇಷನ್ ಕಮಿಟಿ ಮೆಂಬರ್ ಆಗಿದ್ದೀನಿ. ಮತ್ತು ಕನ್ನಡ ಲ್ಯಾಂಗ್ವೇಜ್ ಅಲ್ಲಿ ನಾನು MA ವರ್ಗ ಓದಿದ್ದೀನಿ. ಅದರಲ್ಲಿನೇ ಮ್ಯೂಸಿಕ್ ಮಾಡ್ಕೊಂಡಿದ್ದೀನಿ. ಮ್ಯಾಂಡ್ಲಿನ್, ಕೀಬೋರ್ಡು, ವೈಲಿನ್, ವೋಕಲ್, ಕರ್ನಾಟಕ ಸಂಗೀತ ಮಾಡ್ಕೊಂಡಿರ್ತೀನಿ. ನನಗೆ ಈ ಧ್ಯಾನಕ್ಕೆ ಸೇರಿದ್ದು 2019ರಲ್ಲಿ ಮಾರ್ಚ್ 31ನೇ ತಾರೀಕು ನಾನು ಈ ಧ್ಯಾನ ಜಗತ್ತಲ್ಲಿ ಪುನರ್ಜನ್ಮ ಪಟ್ಟಿರ್ತೀನಿ. ಅಂದಿನಿಂದ ಇಂದಿವರೆಗೂ ಕೂಡ ನಾನು ಈ ಧ್ಯಾನ ಜಗತ್ತು ಸೇವೆ ಮಾಡ್ಕೊಂತ ಈ ಜ್ಞಾನವನ್ನು ಹಂಚುವಂತ ಭಾಗ್ಯ ನನಗೆ ನೀಡಿರುವಂತ ಪತ್ರಿಜಿ ಗುರುಜಿ ಅವರಿಗೆ, ಪ್ರಕೃತಿ ಮಾತೆಗೆ, ಈ ಜೂಮ್ ಕಾರ್ಯಕ್ರಮಗಳು ನಿರ್ವಹಿಸ್ತಾ ಇರುವಂತಹ ಎಲ್ಲರಿಗೂ ನಾನು ಹೃತ್ಪೂರ್ವಕವಾಗಿ ನಮಸ್ಕಾರ ಮಾಡುತ್ತಾ ಈಗ ಸಬ್ಜೆಕ್ಟ್ ಬರ್ತೀನಿ. ಮೈ ಡಿಯರ್ ಫ್ರೆಂಡ್ಸ್, ಮೈ ಡಿಯರ್ ಗಾಡ್ಸ್, ಮೈ ಡಿಯರ್ ಮಾಸ್ಟರ್ಸ್, ವೆಲ್ಕಮ್ ಟು ದಿ ಆಲ್ pyramid masters in India, all over the world. ನಾವು ಯಾವುದೇ ಕೆಲಸ ಮಾಡಿದ್ರು ಕೂಡ 100% ನಾವು ಸಾಧನೆ ಮಾಡಬೇಕು. ನಾವು ತಿಳ್ಕೊಬೇಕಾಗಿರುವಂತ ವಿಷಯಗಳು ಎಷ್ಟೊಂದೋ ಇದೆ. ತಿಳ್ಕೊಬೇಕಂತಂದ್ರೆ ನಾವು ಅದನ್ನು ಸಾಧನೆ ಮಾಡಬೇಕು. ಯಾವುದೇ ಪ್ರತಿಯೊಂದು ಕೆಲಸನು, ಯಾವ ಕೆಲಸ ಆದ್ರೂ ಮಾಡಿ, ಈವನ್ ಅಡಿಗೆ ಮಾಡುವುದ್ರಲ್ಲಿ ಆಗ್ಲಿ, ಪ್ರತಿಯೊಂದು ಇದು ಸಂಗೀತ, ಸಾಹಿತ್ಯ, ಪ್ರತಿಯೊಂದು ಇದರಲ್ಲಿ ಕೂಡ ಸಾಧನೆ ಮಾಡಬೇಕು. ಅದಕ್ಕೆ ಪತ್ರಿಜಿ ಗುರೂಜಿ ಅವರು ಹೇಳ್ತಾರೆ, ಅವರು ಜಾಸ್ತಿ ವೇಮನ ಯೋಗಿ ಈ ಪೋಯಮ್ಸ್ ತಗೊಂಡು ಅದರಿಂದನೇ ಅವರು ಇದರ ಬಗ್ಗೆ ತಿಳಿಸಿದ್ದಾರೆ. ಹಾಡುತ್ತಾ ಹಾಡುತ್ತಾ ರಾಗ. ನಾವು ಏನೇ ಕೆಲಸ ಮಾಡಿದ್ರೇನು ಅಕಸ್ಮಾತ್ ಅದು ನಮ್ಗೆ ಸರಿಯಾಗಿ ನಾವು ಮಾಡಕ್ಕಾಗಿಲ್ಲ, ಫೇಲ್ಯೂರ್ ಆಗಿರುತ್ತೆ, ಅದು ಸೋಲೋದು ಗೆಲ್ಲೋದಕ್ಕೆ ಸೂಚನೆ ಅಂತ. ಸೋಲು ಗೆಲ್ಲು ಅನ್ನೋದು ಇರುತ್ತೆ.
ಸೋತೋಗಿದ್ದೀವಿ ಅಂತಂದ್ರೆ ನಾವು ಆ ಗೆಲ್ಲೋದಕ್ಕೆ ಸೂಚನೆ ಅಂತ ನಾವು ತಿಳ್ಕೊಬೇಕು. ಒಂದ್ಸಲ ಅಲ್ಲ, 2 ಸಲ 3 ಸಲ ಸಾಧನೆ ಮಾಡೋಣ. ಬರ್ಲಿಲ್ಲ ಅಂತ ಹೇಳಿ ನಾವು ಅದನ್ನು ಬಿಡಬಾರ್ದು. ಅದನ್ನು ನಾವು ಸಾಧನೆ ಮಾಡ್ಲೇಬೇಕು. ಆವಾಗ ನಮ್ಗೆ ಜಯ ಸಿಕ್ಕೇ ಸಿಕ್ಕುತ್ತೆ ಅಂತ ಹೇಳಿ ಪತ್ರಿಜಿಯವರು ಹೇಳಿರುವಂತ ಮಾತಿದ್ದು. ಅವರು ಹಾಡುತ್ತಾ ರಾಗ, ನರಳುತ್ತಾ ರೋಗ ಅಂತೆ. ಯಾವಾಗ್ಲೂ ಅಯ್ಯೋ ನನ್ಗೆ ಹುಷಾರಿಲ್ಲ, ಅಯ್ಯೋ ನನ್ಗದು ನನ್ಗಿದು ನಂಗೆ ಸರಿ ಇಲ್ಲ ಅಂತ ಹೇಳ್ತಾ ಇದ್ರೆ ಇನ್ನ ರೋಗ ಅದೇ ಒಂದು ಪರ್ಮನೆಂಟ್ ಆಗ್ಬಿಡುತ್ತೆ. ಅದೇ ರೀತಿ ಯಾವ್ದನು ಸಾಧನ ಯಾವತ್ತೂ ನನ್ಗೆ ಹುಷಾರಿಲ್ಲ ಅಂತ ಹೇಳ್ಕೋಬಾರ್ದು. ನಾವು ಚೆನ್ನಾಗಿದ್ದೀವಿ, ಯಾವ್ದನ್ನು ನಾವು ಪಾಸಿಟಿವ್ ಆಗಿನೇ ಹೇಳ್ಕೋಬೇಕು. ಹಾಗಂತ ಹೇಳೋದು ಇದು. ಅದು ಹಾಡುತ್ತಾ ರಾಗ, ತಿನ್ನುತ್ತಾ ನಾವು ಯಾವಾಗ ಒಂಚೂರು ಒಂದು ಬೇವಿನ ಎಲೆ ತಗೊಂಡು ಬಾಯಿಗೆ ಇಟ್ಕೊಂಡ್ರೆ ಒಂಚೂರು ಆಗಿದ ತಕ್ಷಣ ಕಸರೆ ಬಂದ್ಬಿಡುತ್ತದು. ಅಪ್ಪ ಬೇಡಪ್ಪ ಕಸರೆ ನಂಗೆ ಬೇಡ ಅಂತೇಳಿ ಬಿಡಬಾರ್ದು. ಅಂದ್ರೆ ಅದರ ಅರ್ಥವೇನಂತಂದ್ರೆ ಯಾವುದೇ ಕೆಲಸ ಮಾಡುವಾಗ ಅದು ಟಫ್ ಆಗಿದ್ದು ಅಥವಾ ನಮ್ ಕೈಲಿ ಆಗಲ್ಲ ಅಂತ ನಾವು ಅನ್ಕೋಬಾರ್ದು ಅಂತ ಅದನ್ನು ಸಾಧಿಸ್ಬೇಕು. ಈಗ ಬೇವು ಎಕ್ಸಾಂಪಲ್ ತಗೊಂಡಿದ್ದಾರೆ ಪತ್ರಿಜಿ ಅವರು. ಅದನ್ನು ಬೇವು ಅಗಿತಾ ಅದು ನುಂಗ್ತಾ ಅದು ರಸ ಬರ್ತಾ ಸಿಹಿ ಆಗತ್ತಂತೆ, ಸಿಹಿಯಾಗಿ ಬರುತ್ತೆ ಅಂತ. ಹಾಗೆ ಸಾಧನ ಮಾಡಿದ್ದರಲ್ಲಿ ನಮ್ಮ ಕೆಲಸಗಳು ಪ್ರತಿಯೊಂದು ಕೂಡ ನಾವು ಅದನ್ನು ಸರಿ ಮಾಡ್ಕೋಬಹುದು. ಸಾಧನೆ ಇಲ್ಲದೆ ಇದ್ರೆ ಏನಿಲ್ಲ. ಇವಾಗ ಎಕ್ಸಾಮ್ ಬರುತ್ತಪ್ಪ, ಎಕ್ಸಾಮ್ ಸಮಯದಲ್ಲಿ ಏನ್ ಮಾಡ್ತೀವಿ, ದಿನಾ ಓದ್ದೆ ಸುಮ್ನೆ ಮಲ್ಕೊಂಡು ನಿದ್ದೆ ಮಾಡ್ಬಿಟ್ಟು ಇನ್ನು ನಾಳೆ ಪರೀಕ್ಷೆ ಇದೆ ಅನ್ನುವಾಗ ಇವಾಗ ನಾವು ಪುಸ್ತಕ ಇಟ್ಕೊಂಡ್ರೆ ಆಗತ್ತಾ? ಯುದ್ಧ ಕಾಲದಲ್ಲಿ ಶಸ್ತ್ರಾಭ್ಯಾಸ ಮಾಡಿದ್ದಕ್ಕೆ, ಯುದ್ಧ ಸಮಯದಲ್ಲಿ ಶತ್ರುಗಳು ಬಂದು ಕೂತಿದ್ದಾರೆ ಆವಾಗ ಬಂದು ನಾವು ಶಸ್ತ್ರಗಳನ್ನು ಸಾಧನೆ ಮಾಡ್ಕೊಂಡು ಕೂತ್ಕೊಂಡ್ರೆ ಆಗಲ್ಲ. ನಾವದನ್ನು ಸಾಧನ ಮಾಡಿಟ್ಕೋಬೇಕು. ಸಾಧನ ಮಾಡಿದ್ರೇನೆ ಯಾವ ಕೆಲಸನೂ ನಾವು ಸುಲಭವಾಗಿ ನಾವು ಅದನ್ನು ನೆರವೇರ್ಸಕ ಆಗುತ್ತೆ ಅಂತ. ಹಾಗೆ ಬಾಲಮುರಳಿ ಕೃಷ್ಣ ಅವರು 5 ವರ್ಷದ ವಯಸ್ಸಿನಲ್ಲಿ ಅವರು ಕಚೇರಿಗಳು ಅಟೆಂಡ್ ಮಾಡಿದ್ದಾರೆ. ಹೇಗೆ? ಗತ ಜನ್ಮದ ಸುಕೃತ ಇರೋದ್ರಿಂದ, ಜನ್ಮದಿಂದ ಅವರು ಆ ಸಂಗೀತ ಇದರಲ್ಲಿ ಇರೋದ್ರಿಂದ, ಅದಕ್ಕೂ ಆ ಸಣ್ಣ ಮಗು ಆಗಿದ್ರು ಅದ್ರ ಸಾಧನೆ ಮಾಡಿರೋದ್ರಿಂದ ಅವರು ಕಚೇರಿ ಅಟೆಂಡ್ ಮಾಡಕ್ಕಾಗಿದೆ. ಇವಾಗ ಕ್ರಿಕೆಟ್ ನೋಡೋಣ, ಕ್ರಿಕೆಟ್ ಅಲ್ಲಿನೂ ಅಷ್ಟೇನೆ. ಕ್ರಿಕೆಟ್ ಸಾಧನೆ ಮಾಡ್ಬೇಕಂತಂದ್ರೆ ಅದನ್ನ ಕಸ್ಬುನೇ ಆದವ್ರದ್ದು. ಗವಾಸ್ಕರು, ಸಚಿನ್ ತೆಂಡೂಲ್ಕರ್ ಇವರೆಲ್ಲರೂ ಕೂಡ ಕ್ರಿಕೆಟ್ ರೈಟರ್ಸ್. ಮತ್ತೆ ಈ ಪೇಪರ್ ಬರೆಯೋರು ಇರ್ತಾರೆ, ಯಾವಾಗಲೂ ವಿಚಾರ ತಗೊಂಡು ಅದನ್ನು ಬರಿತಾನೆ ಇರ್ತಾರೆ. ಯಾಕಂದ್ರೆ ಅವ್ರಿಗೆ ಅದೊಂದು ಸಾಧನೆ, ಅದೇ ಅವ್ರಿಗೆ ಕೆಲಸ. ಯಾವುದನ್ನು ಸಾಧನೆ ಮಾಡಿದ್ರೇನೆ ನಮಗೆ ಅದು ಸರಿ ಹೋಗುತ್ತೆ ಅಂತ. ಸಾಧನೆ ಇಲ್ಲದೆ ಇದ್ರೆ ಯಾವ ಕೆಲಸನೂ ಮಾಡೋಕೆ ಸರಿ ಇಲ್ಲ. ಪತ್ರಿಜಿ ಗುರುಜಿ ಅವರು ಬಾಲ್ಯದಿಂದ ಅವ್ರಿಗೆ ಧ್ಯಾನ ಅನ್ನೋದು ಗೊತ್ತೇ ಇಲ್ವಂತೆ, ಜ್ಞಾನವೇ ಗೊತ್ತಿಲ್ವಂತೆ ಅವ್ರಿಗೆ. ಅವ್ರ ಕುಟುಂಬದಲ್ಲಿ ಧ್ಯಾನ ಅನ್ನೋದೇ ಗೊತ್ತಿಲ್ವಂತೆ. ಪೂಜಾ ಪುನಸ್ಕಾರ ಮಾಡ್ತಿದ್ರು ಅಮ್ಮನವರು, ಅವ್ರಿಗೆ ಈ ಧ್ಯಾನ ಅನ್ನೋದು ಗೊತ್ತಿಲ್ಲ ಅಂತ ಹೇಳ್ತಾರೆ. ಹೇಗೆ? ಅವ್ರಿಗೆ ಗೊತ್ತಿರೋದು ಸಂಗೀತ, ಕ್ರಿಕೆಟ್ ಆಟ ಆಡೋದು ಗೊತ್ತಿತ್ತು. ಬಟ್ ಈ ಧ್ಯಾನ ಅನ್ನೋದು ಆ ಗುರೂಜಿ ಸದಾನಂದ ಗುರೂಜಿ ಅವ್ರ ಕಡೆಯಿಂದ ಅವರು ತಿಳ್ಕೊಂಡು ಸಾಧನೆ ಮಾಡಿರೋದ್ರಿಂದ ಇವತ್ತು ಅವರು ದೊಡ್ಡ ಜ್ಞಾನಿಗಳಾಗಿದ್ದಾರೆ. ಮತ್ತೆ ಅವರು ಧ್ಯಾನ ಜಗತ್ತಿಗೆ ಪಿತಾಮಹರಾಗಿದ್ದಾರೆ. ಅವ್ರ ಕುಟುಂಬವೆಲ್ಲ ಕೂಡ ಇವತ್ತು ಧ್ಯಾನವೇ. ಅಂದ್ರೆ ಸಾಧನೆ ಮಾಡಿರೋದ್ರಿಂದ, ಸಾಧನೆಯಿಂದ ಈ ತರ ಆಗಿದೆ. ಯಾವುದೇ ಒಂದು ಸರ್ ಕರ್ನೂಲಲ್ಲಿ ಕೆಲಸ ಮಾಡ್ತಾ ಇದ್ರು.
ಕರ್ನೂಲ್ ಇದರಲ್ಲಿ ಕೋರಮಂಡಲ ಅಂತ. ಆ ಇದರಲ್ಲಿ ಅವ್ರು ಮಾಡ್ತಾ ಇರುವಂತ ಡ್ಯೂಟಿ, ವಿಲೇಜ್ಗೆ ಹೋಗ್ಬಿಟ್ಟು ವಿಲೇಜ್ ಪೀಪಲ್ಸ್ನ ಎಲ್ಲಾರನ್ನು, ಆ ಜನಗಳಿಗನ್ನೇ ಮೋಟಿವೇಶನ್ ಮಾಡೋದಿತ್ತಂತೆ ಅವ್ರ ಕೆಲಸದ ಬಗ್ಗೆ. ಇವರು ಹೋಗಿದ್ದಾರೆ ಒಂದಿನ ಅವ್ರ ಜೊತೆಗೆ, ಸುಭಾಷ್ ಬನ್ರಿ ನಮ್ ಜೊತೆಗೆ ಹೋಗೋಣ ಅಂತ ಕರ್ಕೊಂಡು ಹೋದ್ರಂತೆ ಅವ್ರ ಆಫೀಸರ್ಸ್. ಕರ್ಕೊಂಡು ಹೋಗಿದ್ದಾಗ ಇವ್ರಿಗೆ ಮಾತನಾಡಕ್ ಬರಲ್ಲ, 10 ಜನದಲ್ಲಿ ಯಾವತ್ತೂ ಮಾತನಾಡ್ಲಿರಂತೆ. ಅಲ್ಲಿ ಹೋದ ತಕ್ಷಣ ನೀವು ಇವತ್ತು ಭಾಷಣ ಮಾಡ್ಬೇಕು, ಎಲ್ಲಾರ್ಗು ನೀವು ಒಂದು ಮೋಟಿವೇಶನ್ ಮಾಡಿ ಅಂತ ಹೇಳಿದ್ದಾರೆ. ಮೈಕ್ ಕೈ ಕೊಟ್ಬಿಡ್ತಂತೆ ಮೈಕ್. ಅವ್ರಿಗೆ ಗಡ 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 ನಾಟಕ ಬಂದ್ಬಿಡ್ತಂತೆ. ಏನಪ್ಪಾ ಮಾಡ್ಲಿ, ನನ್ಗೆ ಯಾವತ್ತು ನಾನು ಈ ಮೈಕ್ ಹಿಡ್ಕೊಂಡೆ ನಾನು ಕೂತ್ಕೊಂಡಿಲ್ವಲ್ಲ, ನಂಗೆ ಗೊತ್ತೇ ಇಲ್ವಲ್ಲ, ಏನ್ ಮಾತಾಡೋದು ಅಂತ ತುಂಬಾನೇ ಅವ್ರಿಗೆ ಭಯ ಆಗೋಗ್ಬಿಡ್ತಂತೆ. ಸರಿ, ಯಾವ್ದೋ ಒಂದು ಸುಳ್ಳು ಪಳ್ಳು ಮಾತನಾಡ್ಬಿಟ್ಟು ಬಂದಿದ್ದೀನಿ, ನನಗೆ ಇವಾಗ ಮೈಕ್ ಕೊಟ್ರೆ ಸಾಕಪ್ಪ, ಇಷ್ಟು ಅವರ್ಸ್ ಟುಗೆದರ್ ಬೇಕಾದ್ರೆ ನಾ ಮಾತಾಡ್ತೀನಿ, ನಾನು ಒಂದು ಇದಾಗಿದೆ, ಯಾಕಂದ್ರೆ ನನ್ಗೆ ಸಾಧನ ಮಾಡಿದ್ದೀನಿ ಅಂತ ಹೇಳ್ತಾರೆ ಪತ್ರಿಜಿ ಗುರೂಜಿ ಅವರು ಅವರ ಒಂದು ಲೈಫ್ ಹಿಸ್ಟ್ರಿ ಹೇಳಿದ್ದಾಗ. ಈ ಸಬ್ಜೆಕ್ಟ್ ಅಲ್ಲಿ ಆ ತರ ಹೇಳ್ಕೊಂಡಿದ್ದಾರೆ ಪತ್ರಿಜಿ ಅವರು, ಅವರು ಪರ್ಸನಲ್ ಹೇಳ್ಕೊಂಡಿದ್ದಾರೆ. ಆದ್ರೆ ಪ್ರತಿಯೊಬ್ಬರು ಕೂಡ ಸಾಧನೆ ಮಾಡಿ ಆ ಸಾಧನದಿಂದ ಒಂದು ಒಳ್ಳೆ ಜೀವನ, ಒಳ್ಳೆಯವರಾಗ್ಬೇಕು ನಾವು. ಯಾಕಂದ್ರೆ 10 ಜನಕ್ಕೆ ನಾವು ಉಪಯೋಗ ಆಗ್ಬೇಕು. 10 ಜನರಲ್ಲ ಅಯ್ಯೋ ಯಾವನವನಪ್ಪ ಅಂತ ಇಂಥವನು ಅಂತ ಅನ್ಸ್ಕೋಬಾರ್ದು. ನಾವು ಮನುಷ್ಯರಾಗಿ ಹುಟ್ಟಿ ಈ ಭೂಲೋಕಕ್ಕೆ ಬಂದಿದ್ಮೇಲೆ ಈ ರಂಗಸ್ಥಳಕ್ಕೆ ಬಂದಿದ್ದೀವಿ ನಾವು. ಈಗ ನಾವೆಲ್ಲರೂ ವಸುದೈಕ ಕುಟುಂಬದಲ್ಲಿ ಹುಟ್ಟಿದೀವಿ. ಈಗ ಎಲ್ಲರೂ ನಾವು ಧ್ಯಾನಿಗಳೇ. ಎಂತ ಭಾಗ್ಯ ಸಿಕ್ತದ ಅಲ್ವಾ ನಮ್ಗೆ, ಇಂಥ ಒಳ್ಳೆ ವಸುದೈಕ ಕುಟುಂಬದಲ್ಲಿ ನಾವು ಇದ್ದೀವಿ ಅಂತಂದ್ರೆ ಪತ್ರಿಜಿ ಗುರೂಜಿ ಅವರಿಗೆ ಎಷ್ಟು ಸಲ ಅವರಿಗೆ ಧನ್ಯವಾದಗಳು ತಿಳಿಸಿದ್ರೇನು ಸಾಲದು. ಹಾಗೆ ನಾವು ಒಂದು ಒಳ್ಳೆ ಮನುಷ್ಯರಾಗಿರ್ಬೇಕು. ಅದೇ ನೋಡಕ್ಕೆ ಎಲ್ಲರೂ ಒಂದೇ ತರ ಇರ್ತೀವಿ, ಆದ್ರೆ ಅದರಲ್ಲಿ ವ್ಯತ್ಯಾಸ ಇರುತ್ತೆ. ಯಾರಲ್ಲಿ ಏನಿರುತ್ತೋ ಯಾರಿಗೂ ಗೊತ್ತಿಲ್ಲ. ಅವರು ಅದಕ್ಕೋಸ್ಕರನೇ ಒಂದು ಪೋಯಮ್ ಹೇಳ್ತಾರೆ, ವೇಮನ ಯೋಗಿ ಪೋಯಮು. ಉಪ್ಪು ಕಪ್ಪುರವು ತೆಲುಗಲ್ಲಿರೋದನ್ನು ನಾನು ಕನ್ನಡದಲ್ಲಿ ಹೇಳ್ತಿದ್ದೀನಿ, ತಪ್ಪುಗಳಿದ್ರೆ ದಯಮಾಡಿ ಕ್ಷಮಿಸ್ಬೇಕಂತ ಬೇಡ್ತಿದ್ದೀನಿ. ಉಪ್ಪು ಕಪ್ಪುರವು ಒಂದೇ ಹೋಲಿಕನಿತ್ತು, ನೋಡ ನೋಡ ರುಚಿಗಳ ಜಾಡ ಬೇರೆ, ಪುರುಷರಲ್ಲಿ ಪುಣ್ಯ ಪುರುಷರು ಬೇರಯ್ಯ ಬೇರಯ್ಯ ಬೇರಯ್ಯ, ವಿಶ್ವದಾಭಿರಾಮ ಕೇಳುವೇಮ. ಉಪ್ಪು ಕರ್ಪೂರ ಬೆಳ್ಳಿಗೆ ಕಾಣುತ್ತೆ ನೋಡೋಕ್ಕೆ, ಆದ್ರೆ ಅದರ ರುಚಿಗಳು, ಆ ಉಪ್ಪು ನೋಡಿದ್ರೆ ಉಪ್ಪಾಗಿರುತ್ತೆ, ಈ ಕರ್ಪೂರ ನೋಡಿದ್ರೆ ಬಾಯಿಗೆ ಇಟ್ಕೊಂಡ್ರೆ ಒಂಥರ ನಾಲ್ಗೆಲ್ಲ ಒಂಥರ ಜೋಮರದಂಗ ಚುರ 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 ಆಗ್ತದೆ, ವಾಸನೆ ಬರುತ್ತೆ, ಸ್ಮೆಲ್ ಇರುತ್ತೆ. ಆದ್ರೆ ಉಪ್ಪು ನಾವು ಇಹಲೋಕ ಸಂಬಂಧಪಟ್ಟಿರೋದ ರುಚಿಗಳಿಗೆ ಉಪಯೋಗಿಸ್ಕೊಂತೀವಿ. ಆದ್ರೆ ಕರ್ಪೂರ ಭಗವಂತನಿಗೆ ತನ್ನನ್ನು ತಾನು ಅರ್ಪಿಸ್ಕೊಂಡ್ಬಿಡುತ್ತೆ. ಆಧ್ಯಾತ್ಮಿಕವಾಗಿ ದೇವರಿಗೆ ಅದು ತನ್ನನ್ನು ತಾನು ಭಸ್ಮ ಮಾಡ್ಕೊಂಡು ಅಂದ್ರೆ ಅಂಕಿತವಾಗಿ ಬಿಡ್ತದೆ. ನೋಡ್ರಿ ಎಂತ ಇದು, ಉಪ್ಪು ಕರ್ಪೂರ ಒಂದೇ ತರ ಇದೆ, ಆದ್ರೆ ಎರಡಕ್ಕೂ ವ್ಯತ್ಯಾಸ. ಇಷ್ಟು ಚೆನ್ನಾಗಿ ಹೇಳಿದ್ದಾರೆ. ಪುರುಷರಲ್ಲಿ ಪುಣ್ಯ ಪುರುಷರು ಬೇರೆಯ. ಇವಾಗ ನಮ್ಮ ಕರ್ನಾಟಕದಲ್ಲಿ ಆಗ್ಬೋದು, ಆಂಧ್ರದಲ್ಲಿ ಆಗ್ಬೋದು, ಇಡೀ ಪ್ರಪಂಚದಲ್ಲಿ ಇದ್ರೂ ಪುಣ್ಯ ಪುರುಷರು ದೇಶಕ್ಕಾಗಿ ಹೋರಾಡಿರೋರು ಎಷ್ಟೋ ಜನ ಇದ್ದಾರೆ. ಒಣಕೆ ಓಬವ್ವ, ಕಿತ್ತೂರು ಚೆನ್ನಮ್ಮ, ಮತ್ತೆ ಲೇಡೀಸ್ರಲ್ಲಿ ಝಾನ್ಸಿ ಲಕ್ಷ್ಮೀಬಾಯಿ, ಇವರೆಲ್ಲರೂ, ಮತ್ತೆ ಕವಿ ಗಾಯಕರೆಲ್ಲರೂ ಇದ್ದಾರೆ, ದೊಡ್ಡ ದೊಡ್ಡವರು, ಹಿರಿಯರು, ದೇಶಕ್ಕೋಸ್ಕರ ಹೋರಾಡಿದ್ದವರು, ಒಂದು ಹೆಸರುವಾಸಿ ಪಟ್ಟಿರುವಂತ ಪುಣ್ಯಾತ್ಮರು ಇದ್ದಾರೆ. ಮತ್ತೆ ಶ್ರೀರಾಮ, ಶ್ರೀಕೃಷ್ಣ ಇವರೆಲ್ಲರೂ ಕೂಡ ಮಹಾವಿಷ್ಣು ಅವತಾರಗಳಲ್ಲಿ ನರರೂಪದಲ್ಲಿ ಬಂದಿರುವಂತ ಪ್ರತಿಬಿಂಬಗಳವರೆಲ್ಲರೂ ಬಂದಿದ್ದಾರೆ. ಯಾವುದೋ ಒಂದು ಕೆಲಸ ಮುಗಿಸ್ಬೇಕಂತ ಹೇಳಿ ಒಬ್ಬೊಬ್ರು ದುಷ್ಟ ಶಿಕ್ಷಣಕ್ಕಾಗಿ
ಮತ್ತೆ ಶಿಷ್ಟ ರಕ್ಷಣಕ್ಕಾಗಿ ಬಂದಿರ್ತಾರೆ. ಇವರೆಲ್ಲ ಪುಣ್ಯ ಪುರುಷರು. ಇದರಲ್ಲೂ ಈ యొక్క ಕಲಿಯುಗದಲ್ಲಿ ನಡೆಯಾಡ್ತಿರುವಂತ ದೇವರು ನಮ್ಮ ಭತ್ರಿಜಿ ಗುರೂಜಿ. ಅವ್ರು ಬಂದಿದ್ದಾರೆ ಈ ಲೋಕಕ್ಕೆ. ಬಂದ್ಬಿಟ್ಟು ನೋಡ್ರಿ ಎಷ್ಟು ಜನಕ್ಕೆ ನಮ್ಗೆ ಈ యొక్క ಧ್ಯಾನವನ್ನು ಶಾಕಾಹಾರ ಜಗತ್ ಮಾಡಿದ್ದಾರೆ. ಸತ್ಯ ಜಗತ್ ಮಾಡ್ಬೇಕಂತ ಹೇಳಿ ಅವರು ಹೋರಾಡಿ ಒಬ್ಬರೇ ಎಷ್ಟು ತಿರುಗಾಡಿ ಇಷ್ಟು ಜನ ಎಷ್ಟು ಈಗ ಒಂದು ಇಡೀ ತುಂಬಾ ಬೀಜಗಳು ತಗೊಂಡು ಎಷ್ಟು ಬಿಸಾಡ್ಬಿಟ್ಟಿದ್ದಾರೆ ಪ್ರಪಂಚಕ್ಕೆಲ್ಲಾನು. ಅವು ಮೊಳಕೆ ಇಟ್ಬಿಟ್ಟು ಇವಾಗ ದೊಡ್ಡ ಮರಗಳಾಗಿ ಫಲ ಕೊಡ್ತಾ ಇದ್ರೆ ಅವ್ರೇನೆ ಇವಾಗಿರೋ ನೀವೆಲ್ಲಾರು ತಾವೆಲ್ಲಾರು ಪಿರಮಿಡ್ ಮಾಸ್ಟರ್ಸ್ ಎಲ್ಲಾರು ಕೂಡ ಅವರು ಚಲ್ಲಿರೋ ಅಂತ ಬೀಜಗಳು ಈಗ ದೊಡ್ಡ ದೊಡ್ಡ ಮರಗಳಾಗಿ ಈ ತರ ಪ್ರಪಂಚವೆಲ್ಲ ವಿಜೃಂಭಣ ಆಗಿದ್ದು. ಎಂತ ಪುಣ್ಯ ಪುರುಷರು. ಒಂದು ಕೆಲಸ ಮಾಡ್ಬೇಕಂದ್ರೆ ಏನೋ ಒಂದು ಹುಟ್ಟಿದಕ್ಕೆ ನಾವು ಸಾರ್ಥಕವಾಗ್ಬೇಕು. ಪುರುಷರಲ್ಲಿ ಪುಣ್ಯ ಪುರುಷರು ಬೇರೆಯ ಅಂತ ಅವರು ನಮ್ಗೆ ತಿಳಿಸಿದ್ದಾರೆ. ಇಂತಹ ಜಗತ್ತಲ್ಲಿ ಪುಣ್ಯವನ್ನು ಮಾಡ್ಬೇಕು. ಆಧ್ಯಾತ್ಮಿಕವಾಗಿ ಆಗ್ಲಿ, ದೇಶಕ್ಕೋಸ್ಕರ ಈಗ ದೇಶದಲ್ಲಿ ಮಿಲಿಟರಿ ಅವರು ಇದ್ದಾರೆ, ಆರ್ಮಿ, ಮತ್ತೆ ದೇಶಕ್ಕೋಸ್ಕರ ಅವರು ಜೀವನವನ್ನೇ ತ್ಯಾಗ ಮಾಡ್ತಾ ಇದ್ದಾರೆ. ಎಷ್ಟೋ ಜನ ದೈವ ಭಕ್ತರಾಗಿದ್ದಾರೆ, ಗಾಯಕರಾಗಿದ್ದಾರೆ. ಇವಾಗ ಪುರಂದರದಾಸರು, ಕನಕದಾಸರು, ತ್ಯಾಗರಾಯರು, ರಾಮದಾಸರು ಇವರೆಲ್ಲರೂ ಕೂಡ ಭಕ್ತಿಯುಕ್ತವಾಗಿ ಅವ್ರ ಆ ಪರಮಾತ್ಮನ್ನು ಸಂಗೀತದಿಂದನೇ ಐಕ್ಯ ಮಾಡಿಸ್ಕೊಂಡು ಅವ್ರನ್ನ ಪ್ರತ್ಯಕ್ಷ ಮಾಡ್ಕೊಂಡಿರುವಂತ ಭಕ್ತರು ಅವರೆಲ್ಲರೂ. ಇವರೆಲ್ಲರೂ ಪುಣ್ಯ ಪುರುಷರೇ. ಸಾಧನದಿಂದ ಇವರು ಅಷ್ಟು ಒಳ್ಳೆ ಇದು ಮಾಡಿದ್ದಾರೆ, ತುಂಬಾ ಚೆನ್ನಾಗಿ. ಇವಾಗ ಒಂದು ಈ ಸಿನಿಮಾ ಫೀಲ್ಡ್ ಅಲ್ಲಿ ತಗೊಂಡಿದ್ರೆ ಎಷ್ಟೋ ಜನ ಆಕ್ಟರ್ಸ್ ಒಂದು ಸಬ್ಜೆಕ್ಟ್ ತಾನಾಗಿ ಆ ಒಂದು ವೇಷ ನಾನೇ ಇದು ಅಂದಂಗೆ ಅವರು ಮಿಂಗಲ್ ಆಗ್ಬಿಟ್ಟು ಒಂದೊಂದು ಅವರು ಕೊಟ್ಟಿರೋವಂತ ಸಿಲೆಬಸ್ ಸಬ್ಜೆಕ್ಟ್ ಎಷ್ಟು ಚೆನ್ನಾಗಿ ಅದನ್ನು ಇದು ಮಾಡಿ ನಮ್ಗೆಲ್ಲರಿಗೂ ಒಂದು ಎಷ್ಟು ಚೆನ್ನಾಗಿ ಮಾಡಿದಾರಪ್ಪ, ತುಂಬಾ ಚೆನ್ನಾಗಿದೆ ಅಂತ ಹೇಳಿ ಅವರು ಆಕ್ಟಿಂಗ್ ಮಾಡಿದ್ದಾರೆ. ಅದರಲ್ಲೂ ತೆಲುಗಲ್ಲಿ ಹೇಳಿದ್ದಾರೆ ಅವರು. ಮುಖ್ಯವಾಗಿ ಸಾವಿತ್ರಿ ದೇವಿ, ಸಾವಿತ್ರಿ ಅವರು, ಅವರಲ್ಲಿ ಒಂದು ಘನತೆ ಏನಂತಂದ್ರೆ ಒಂದೇ ಕಣ್ಣಿಂದ ನೀರು ಬರ್ಸ್ತಾರೆ ಅಂತ. ಡೈರೆಕ್ಟರ್ ಹೇಳ್ತಾರಂತ ಒಂದು ಕಣ್ಣಲ್ಲೇನೆ ನೀರು ಬರ್ಬೇಕು ಅಂತ. ಆ ಒಂದು ಕಣ್ಣಲ್ಲೇ ನೀರು ಬರ್ಸಷ್ಟು ಚಾತುರ್ಯ ಅವ್ರಿಗೆ ಅಷ್ಟು ನ್ಯಾಕಿದೆ ಅಂತೆ. ಅಷ್ಟು ಒಳ್ಳೆ ಆರ್ಟಿಸ್ಟ್ ಅಂತ. ಹಾಗೆ ನಮ್ಮ ಬೀಸರಿ ದೇವಿ ಅವರಾಗ್ಲಿ, ಕಲ್ಪನಾ ಅವರಾಗ್ಲಿ, ಮತ್ತೆ ಸೂರ್ಯಕಾಂತಮ್ಮ, ಇವರೆಲ್ಲರೂ ಲೇಡೀಸ್ ಆರ್ಟಿಸ್ಟ್ಗಳು. ಅವರು ತುಂಬಾ ಚೆನ್ನಾಗಿ ಎಷ್ಟು ಸಾಧನೆ ಮಾಡಿದ್ರೆ ಅವರು ಜನಗಳನ್ನು ಮೆಪ್ಪಿಸಕ್ಕಾಗತ್ತೆ. ಸ್ಟೇಜ್ ಮೇಲೆ ಮಾಡೋದೇನೋ ಒಂದು 3 ಗಂಟೆ ನೋಡ್ಬಿಟ್ಟು ಅಯ್ಯೋ ಚೆನ್ನಾಗಿದೆ ಚೆನ್ನಾಗಿಲ್ಲ ಅಂತೀವಿ. ಆದ್ರೆ ಅವ್ರು ಎಷ್ಟು ಕಷ್ಟಪಟ್ಟ ಶೂಟಿಂಗ್ ಮಾಡಿರ್ತಾರೆ. ಒಂದೊಂದು ಸಬ್ಜೆಕ್ಟ್ ಒಂದೊಂದ್ ಸಲ ಸರಿಯಾಗಿ ಬರ್ಲಿಲ್ಲ ಅಂತಂದ್ರೆ ಕಟ್ ಅಂತ ಸರಿಯಾಗಿ ಬರೋವರೆಗೂ ಅವರು ಬಿಡಲ್ರು ಆ ಕ್ಯಾಮೆರಾಮನ್. ಆ ತರ ಸಾಧನೆ ಮಾಡಿ ನಮ್ಮ ಇದರಲ್ಲಿ ಕೂಡ ರಾಜ್ಕುಮಾರ್, ವಿಷ್ಣುವರ್ಧನ್ ಸರ್, ಅಂಬರೀಶ್ ಸರ್ ಎಲ್ಲರೂ ಕೂಡ ತೆಲುಗಲ್ಲಿ ಎನ್ ಟಿ ರಾಮಾರಾವು, ನಾಗೇಶ್ವರರಾವು ಇವರೆಲ್ಲ ಕೂಡ. ಹಾಗೆ ಮಾತೃತ್ವ, ತಾಯಿಗಿರುವಂತ ಶ್ರದ್ಧೆ, ತಾಯಿಗಿರುವಂತ ಪ್ರೀತಿ ಯಾರಿಗೂ ಸಿಕ್ಕಲ್ಲಂತೆ, ಯಾರಿಂದನೂ ಪಡೆಯಕ್ಕೆ ಸಾಧ್ಯವಿಲ್ಲ ಅಂತ ಹೇಳ್ತಾರೆ. ತಾಯಿ ತನ್ನ ಮಕ್ಕಳಿಗಾಗಿ ಅವ್ರು ಎಲ್ಲಾದ್ರೂ ಆಚೆ ಹೋಗಿದ್ರೆ, ಅಯ್ಯೋ ನನ್ನ ಮಗ ಇನ್ನೂ ಬಂದಿಲ್ವೇ ಅಂತ ಎದುರೆದುರು ನೋಡ್ತಾ ಇರ್ತಾರಂತೆ ತಾಯಿ. ಆ ತಾಯಿ 9 ತಿಂಗಳು ಹೊಟ್ಟೆ ಒಳಗೆ ಇಟ್ಕೊಂಡು ಎಷ್ಟು ಆ ಅಮ್ಮ ತಾಳ್ಮೆದಿಂದ ಒಂದು ಮಗುಗೂ ಜನ್ಮ ಕೊಟ್ಬಿಟ್ಟು ಆ ಹುಟ್ಟಿದ್ದ ಮಗುವನ್ನು ಎಷ್ಟು ಅವ್ರಿಗೂ ಸೇವೆ ಮಾಡಿ ಅವ್ರಿಗೂ ಎಷ್ಟು ಸಾಧನೆ ಮಾಡಿ ಎಷ್ಟು ಕಷ್ಟಪಟ್ಟಿದ್ರೆ ಆ ಮಗು ಒಂಚೂರು ನಡೆಯಾಡಷ್ಟು ಒಂದು ದೊಡ್ಡ ಮಗು ಆಗ್ಬೇಕು. ತನಗಾಗಿ ತಾನು ಊಟ ಮಾಡೋವರೆಗೂ ತಾಯಿ ಮಗುವನ್ನು ಸಾಕುತ್ತೆ. ಇದೆಲ್ಲ ಕೂಡ ಒಂದು ರೀತಿ ಸಾಧನೆ ಅನ್ಬೋದು, ಒಂದು ರೀತಿ ತಾಳ್ಮೆನೂ ಇರ್ಬೇಕು. ತಾಳ್ಮೆ
ಮಾಡಿದ್ರೆ ತಾನೇ ಆಗುತ್ತೆ. ಎಲ್ಲಾ ಕೆಲಸಗಳನ್ನು ಈ ತರ ಮಕ್ಕಳು ನೋಡ್ಕೊಂಡು, ಮನೆಯಲ್ಲಿ ಆ ಅತ್ತೆ ಮಾವನ ನೋಡ್ಕೊಂಡು, ಆ ಗಂಡನ ಒಂದು ಪರಿಸ್ಥಿತಿ ಅವರೆಲ್ಲ ನೋಡ್ಕೊಂಡು ಇಷ್ಟೆಲ್ಲ ಮಾಡಿ ಮನೆ ಒಂದು ಮೇಂಟೈನ್ ಮಾಡ್ಬೇಕು ಅಂತಂದ್ರೆ ಅದು ಒಂದು ಸಾಧನೆನೇ. ಅವ್ರಿಗೆ ಜನ್ಮ ಹುಟ್ಟಿದ್ದಾಗಿಂದಲೂ ತಂದೆ ತಾಯಿ ಜೊತೆಗಿರ್ತಾರೆ. ಆಮೇಲೆ ಮದುವೆ ಮಾಡಿಕೊಟ್ಟಿದ್ಮೇಲೆ ಗಂಡನ ಮನೆಗೆ ಹೋಗ್ತಾರೆ. ಅಲ್ಲಿ ಹೋಗಿದ್ಮೇಲೆ ಎಲ್ಲಾ ಬಂಧನಗಳೇ. ಅತ್ತೆ ಮಾವ ಗಂಡ ಎಲ್ಲಾರು ಇದಕ್ಕೆ ಅವರು ಒಬ್ಬೆಯಾಗಿ ಇರ್ಬೇಕು. ತಾಯಿ ಅನ್ಬೋರು. ಆ ತಾಯಿ ಇದಕ್ಕೊಂದು ಎಕ್ಸಾಂಪಲ್. ಒಂದು ತಾಯಿಯ ಮಮತೆ ಎಲ್ಲೂ ಹುಡುಕಿದ್ರೇನು ಸಿಗೋದಿಲ್ಲ. ತಾಯಿಗಿಂತ ದೇವರು ಬೇರೆ ಇಲ್ಲ ಅಂತ ಹೇಳಿ ಪ್ರತಿಯೊಂದು ಶಾಸ್ತ್ರಗಳಲ್ಲೂ ಹೇಳ್ತಾ ಇದೆ. ಎಷ್ಟು ಜನ ಮಕ್ಕಳಾದ್ರೂ ತಾಯಿ ಸಾಕ್ತದೆ. ಆದ್ರೆ ಆ ತಂದೆ ತಾಯಿನ ಸಾಕ್ಬೇಕು ಮಕ್ಕಳು ಇಷ್ಟಪಡಲ್ಲ. ಯಾಕೆ ಹೇಳ್ರಿ? ಸೊಸೆಗ ಹೆಂಡತಿ ಇಷ್ಟಪಡಲ್ಲ. ಮೊನ್ನೆ ಯಾವ್ದೋ ಒಂದು ಎಕ್ಸಾಂಪಲ್ ಹೇಳ್ತಾ ಇದ್ರು, ಇದರಲ್ಲಿ ಯೂಟ್ಯೂಬ್ ಅಲ್ಲಿ ತೋರಿಸ್ತಾ ಇದ್ರು. ಅಯ್ಯ, ನಿಮ್ಮಮ್ಮ ನಮ್ಮ ಹಾಸ್ಟೆಲ್ ಇರ್ತಾ ಇಲ್ಲ, ಆಶ್ರಮದಲ್ಲಿ ಎಲ್ಲೋ ಹೊರಡ್ತಾ ಇದ್ದಾರೆ ಅಂತ ಮಗನಿಗೆ ಕಂಪ್ಲೇಂಟ್ ಮಾಡ್ತಾರೆ ಆ ಆಶ್ರಮ ಅಧಿಕಾರಿ. ಆ ಯಪ್ಪ ಬಂದ್ಬಿಟ್ಟು, ಯಾಕಮ್ಮ ಎಲ್ಲೋಗಿದೀಯ ನೀವು ಅಂತ. ಮತ್ತೆ ಅವ್ರು ಹೇಳ್ತಾರೆ, ಇಲ್ಲಪ್ಪ ನಿಮ್ಮಮ್ಮ ಕೆಲ್ಸಕ್ಕೆ ಹೋಗ್ತಾವ್ರೆ, ಹೋಟ್ಲಲ್ಲಿ ಏನೋ ಕೆಲಸ ಮಾಡಕ್ ಹೋಗ್ತಾ ಇದ್ದಾರೆ ಅಂದಾಗ ಈ ಮಗ ಏನ್ ಹೇಳ್ತಾರೆ ಗೊತ್ತಾ? ಯಾಕಮ್ಮ ನಿನ್ಗೆ ಇಷ್ಟು ದುಡ್ಡು ಕೊಟ್ಬಿಟ್ಟು ಈ ಆಶ್ರಮದಲ್ಲಿ ಇಷ್ಟು ದುಡ್ಡು ಕೊಟ್ಟು ನಿನ್ಗೆ ಸುಖವಾಗಿರ್ಲಿ ಅಂತ ಹೇಳಿ ನಾನು ನಿಮ್ಮನ್ನ ಕರ್ಕೊಂಬಂದು ಇಲ್ಲಿ ಬಿಟ್ಟಿದ್ದೀನಿ, ಕೆಲ್ಸಕ್ಕೆ ಹೋಗ್ತೀಯಮ್ಮ ನೀವು ಅಂತ ಹೇಳ್ತಾರಂತೆ. ಆಶ್ರಮದಲ್ಲಿ ಬಿಡ್ಬೇಕಾ? ಅಷ್ಟು ದುಡ್ಡು ಕೊಟ್ಬಿಟ್ಟು ನಿಮ್ಮನೇಲಿ ಇಟ್ಕೊಳಕ್ ಆಗಿಲ್ವಾ ಆ ತಾಯಿನೇ? ಅದಕ್ಕೋಸ್ಕರ ನೋಡಿ ಮೈ ಡಿಯರ್ ಫ್ರೆಂಡ್ಸ್, ತಂದೆ ತಾಯಿ ಯಾವ ಪದಾರ್ಥ ಆದ್ರೂ ನಾವು ಪರ್ಚೇಸ್ ಮಾಡ್ಕೋಬಹುದು, ಅಂಗಡಿಯಲ್ಲಿ ಸಿಗ್ತದೆ. ಆದ್ರೆ ತಂದೆ ತಾಯಿ ಮಾತ್ರ ಸಿಕ್ಕುದಿಲ್ಲ. ಮೈ ಡಿಯರ್ ಫ್ರೆಂಡ್ಸ್, ಇದು ಪತ್ರಿಜಿ ಅವರು ಬರ್ದಿರೋ ಅಂತ ಸೂಕ್ತಿ ಇದು. ತಂದೆ ತಾಯಿನ ನೋಡ್ರಿ, ತಂದೆ ತಾಯಿಗೆ ಊಟ ಕೊಡ್ಸ್ರಿ. ಸತ್ತ ಮೇಲೆ ಫಂಕ್ಷನ್ ಮಾಡೋದು ದೊಡ್ಡದಲ್ಲ. 1,00,000 ರೂಪಾಯಿ ಕೊಟ್ಬಿಟ್ಟು ನಾವು ನಮ್ಮ ಅಪ್ಪನಿಗೂ ತಿಥಿಗೆ ಇಷ್ಟು ಗ್ರ್ಯಾಂಡ್ ಆಗಿ ಮಾಡಿದೀವಿ ಅಂತ ಹೇಳ್ತಾರೆ. ಅದು ಬೇಕಾಗಿಲ್ಲ ಮೈ ಡಿಯರ್ ಫ್ರೆಂಡ್ಸ್. ಬದುಕಿದ್ದಾಗ ಗಂಜಿ ಕೊಡ್ರಿ, ಅವ್ರಿಗೆ ಪ್ರೀತಿಯಿಂದ ಮಾತನಾಡ್ಸ್ರಿ. ಒಂದ್ಸಲ ಜೊತೆ ಕೂತ್ಕೊಂಡು ಮಾತನಾಡಿದ್ರೆ ಸಾಕು. ಆ ತಾಯಿಗೆ ಆ ಮಕ್ಕಳು ಬಂದ್ಬಿಟ್ಟು ಒಂದ್ ಸ್ವಲ್ಪ ಮುದುಕರ್ನೆ, ಸ್ವಲ್ಪ ವಯಸ್ಸಾಗಿದ್ದವ್ರನ್ನೇ ಪ್ರೀತಿಯಿಂದ ಮಾತನಾಡ್ಸ್ರಿ. ಇದೇ ನಾವು ಮಾಡಬೇಕಾಗಿರೋ ಸಾಧನೆ. ದೊಡ್ಡವರಿಗೆ ಮರ್ಯಾದೆ ಕೊಟ್ಕೊಂಡು ತಂದೆ ತಾಯಿನಿ ಚೆನ್ನಾಗಿ ನೋಡ್ಕೊಳ್ಳೋದೆ ನಾವು ಒಳ್ಳೆ ಇದು. ಅದರಿಂದ ಪತ್ರಿಜಿ ಅವರು ತಾಯಿ ಬಗ್ಗೆ ಎಷ್ಟು ಸ್ಪಷ್ಟವಾಗಿ ಬರೆದಿದ್ದಾರೆ. ತಾಯಿ ನಮ್ಮ ಕನ್ನಡದಲ್ಲಿ ಎಲ್ಲರಿಗೂ ಗೊತ್ತಿದೆ. ಟೈಮ್ ಕನ್ನಡದಲ್ಲಿ ಗೊತ್ತಿದೆ ಎಲ್ಲರಿಗೂ ಈ ಕತೆ. ಹೆಂಡತಿ ಮಾತು ಕೇಳ್ಕೊಂಡು, ನನ್ ಟೈಮ್ ಇಲ್ಲಲ್ಲ ಅದಕ್ಕೋಸ್ಕರ ಸ್ವಲ್ಪನೇ ಹೇಳ್ತಾ ಇದ್ದೀನಿ. ಹೆಂಡತಿ ಮಾತು ಕಟ್ಕೊಂಡು ತಾಯಿನ ಸಾಯಿಸಿ ಕರ್ಕೊಂಡು ಹೋಗ್ತಾರೆ. ಹೋಗಿ ತಾಯಿನ ಸಾಯಿಸ್ಬಿಟ್ಟು ನಿಮ್ ತಾಯಿ ಹೃದಯ ತಂದ್ರೆ ನನಗೆ ತಲೆನೋವು ಹೋಗುತ್ತಂತೆ ಅಂತ ಹೇಳಿರ್ತದೆ. ಹೆಂಡತಿನೇ ಮುಖ್ಯ ಆಗಿದೆ, ತಾಯಿ ಮುಖ್ಯ ಆಗಿಲ್ಲ ಅವನ್ಗೆ. ಆಗ ತಾಯಿನ ಸಾಯಿಸ್ಬಿಟ್ಟು ಹೃದಯ ಹಿಡ್ಕೊಂಡು ಬರ್ತಾ ಇರ್ತಾನಂತೆ. ಓಡಿ ಬರುವಾಗ ಕಾಲು ಎಡವ್ಬಿಟ್ಟು ಬಿದ್ದೋಗ್ತಾನೆ ಅವನು. ಬಿದ್ದ ಮೇಲೆ ಹೃದಯ ಹೋಗಿ ಒಂದ್ ಕಡೆ ಬಿದ್ದೋಗುತ್ತೆ. ಆದ್ರೆ ಹೃದಯ ಏನಂತದಂತೆ, ಮಗನೇ ಏಟಾಯ್ತಪ್ಪ, ಪೆಟ್ಟಾಯ್ತಾ ನಿನ್ಗೆ ಅಂತ ಕೇಳ್ತದಂತೆ ಹೃದಯ. ಅವಾಗ ಅವನಿಗೆ ಇನ್ನೇನು ತಲೆ, ಅಪ್ಪಾ ಇಂಥ ತಾಯಿನ ನಾನು ಸಾಯಿಸ್ಕೊಂಡ್ಬಿಟ್ಟಿದ್ದೀನಲ್ಲ, ಹೆಂಡತಿ ಮಾತು ಕಟ್ಕೊಂಡು ನನ್ನ ತಾಯಿನ ನಾನು ಇದ್ ಮಾಡಿದ್ದೀನಲ್ಲ, ಸಾಯಿಸ್ಬಿಡ್ತೀನಲ್ಲ ಅಂತ ಹೇಳೋನು. ಅವಾಗ ಬುದ್ಧಿ ಬಂದ್ರೆ ಏನ್ ಪ್ರಯೋಜನ? ನಾವು ಏನಾದ್ರೂ ಒಂದು ಕೆಲಸ ಮಾಡೋಕ್ ಮುಂಚೆನೆ ತಿಳುವಳಿಕೆದಿಂದ ನಾವು ನೋಡ್ಕೊಂಡು ಬದುಕಬೇಕು. ಜೀವನದಲ್ಲಿ ಪ್ರತಿಯೊಂದು ಕೂಡ ಒಂದ್ ತಪ್ಪು ಮಾಡ್ಬೇಕಂತಂದ್ರೇನು ಅದನ್ನು ನೋಡ್ಕೊಂಡು ಜೀವನದಲ್ಲಿ ಒಂದು ಕೆಲಸ ಮಾಡ್ಬೇಕಂದ್ರೆ ಒಂದು ಶ್ರದ್ಧೆಯಿಂದ ಮಾಡ್ಬೇಕು. ನಾವು ಯಾವುದೇ ಕೆಲಸ ಮಾಡ್ಬೇಕಂತಂದ್ರೆ ವಿಮರ್ಶನ ಮಾಡ್ಕೊಂಡು ಮಾಡ್ಬೇಕು ಅನ್ನೋದೊಂದು ಇದು ತಿಳಿಸಿದ್ದಾರೆ. ಪತ್ರಿಜಿ ಅವರು ಹೇಳಿರುವಂತ ಮಾತುಗಳು ಈ ಒಂದು
ಯಾವುದೇ ಕೆಲಸ, ನೀವು ಯಾವ ಕೆಲಸನೂ ಮಾಡಿದ್ರೇನೋ 100ಕ್ಕೆ 100 ಪಾಲು ಸಾಧನೆ ಮಾಡ್ಬೇಕು ಅನ್ನೋ ಇದರಲ್ಲಿ ಒಂದು ಚಿಕ್ಕ ಕತೆ ಬರೆದಿದ್ದಾರೆ, ಕತೆ ಹೇಳಿದ್ದಾರೆ ಪತ್ರಿಕೆಯವರು. ಏನಂತಂದ್ರೆ, ಗಂಡ ಹೆಂಡತಿ ಇಬ್ರು ಇರ್ತಾರೆ. ಅವರು ಹೆಂಡತಿ ಡ್ಯಾನ್ಸರು, ಗಂಡ ತಪ್ಲ ಮಾಡಿ ನುಡಿಸ್ತಾನಂತೆ. ಯಾವುದೋ ಒಂದು ಊರಲ್ಲಿ ಪ್ರೋಗ್ರಾಮ್ ಇದೆ, ರಾಜ ಕರೆಸಿದ್ದಾರೆ, ಅವ್ರ ಊರಲ್ಲಿ ಪ್ರೋಗ್ರಾಮ್ ಇದೆ. ಆ ಪ್ರೋಗ್ರಾಮ್ಗೆ ಇವರು ಒಂದು ಎತ್ತಿನ ಗಾಡಿ ಕಟ್ಕೊಂಡು ಆ ಗಾಡಿಯಲ್ಲಿ ಹೋಗ್ತಾ ಇರ್ತಾರೆ. ಹೋಗ್ತಾ ಇರುವಾಗ ಹೋಗ್ತಾ ಇರುವಾಗ ಹೋಗ್ತಾ ಇದ್ದಾಗ ಒಂದು ಕಾಡು ಬರುತ್ತೆ. ಆ ಕಾಡು ಮಧ್ಯದಿಂದ ಒಬ್ಬಪ್ಪ ಬರ್ತಾ ಇರ್ತಾರೆ, ಆ ದಾಡಿ ಗೇಡಿ ಬೆಳೆಸ್ಕೊಂಡು, ಒಂದು ಮಾಸೋಗಿರೋ ಒಂದು ಬಟ್ಟೆಗಳಿಂದ ಕಾಷಾಯ ವಸ್ತ್ರ ಹಾಕೊಂಡು ಬರ್ತಾ ಇರ್ತಾನೆ ಒಬ್ಬಪ್ಪ. ಈ ಗಂಡ ಏನ್ ಹೇಳಿದ್ದಾರೆ, ಅಲ್ಲ ಕಣೆ, ಅವನ್ಯಾವನು ಈ ಕಾಡಲ್ಲಿ ಯಾರು ಇಷ್ಟೊತ್ತಿನಲ್ಲಿ ಒಂದು ಮನುಷ್ಯ ಬರ್ತಾ ಇದ್ದಾನೆ, ನೋಡೋಣ ತಡಿ ಸ್ವಲ್ಪ ಹೊತ್ತು ಇರೋ ಅಂತ ಹೇಳಿ ಆ ಗಾಡಿಯನ್ನು ನಿಲ್ಸ್ಕೊಂಡು ಆ ಮನುಷ್ಯ ಹತ್ರ ಬರೋವರೆಗೂ ಇವ್ರು ಕಾದ್ಕೊಂಡಿದ್ದಾರೆ. ಅವಾಗ ಬಂದ ಮೇಲೆ, ಯಾರಪ್ಪ ನೀವು, ಈ ಕಾಡಲ್ಲಿ ಇಷ್ಟೊತ್ತಿನಲ್ಲಿ ಯಾಕೆ ಬರ್ತಾ ಇದ್ದೀರಾ, ಸಂಜೆ ಆಗ್ಬಿಟ್ಟಿದೆ, 5-6 ಗಂಟೆ ಆಗಿದೆ, ಎಲ್ಲಿ ಹೋಗ್ಬೇಕು ಯಾಕ ಅಂತ ಕೇಳ್ತಾರೆ. ಕೇಳಿದಾಗ ನಾನು ಎಲ್ಲಿ ಹೋಗ್ಬೇಕು ಅನ್ನೋದು ನಂಗೆ ಗೊತ್ತಿಲ್ಲ, ನನ್ ಗ್ರಮೆ ಇಲ್ಲ ಅನ್ನೋದು ನನ್ಗೆ ಗೊತ್ತಿಲ್ಲ, ಬಂದಿದ್ದೀನಿ, ಹೋಗ್ತಾ ಇದ್ದೀನಿ ಅಂತ ಹೇಳ್ತಾರೆ. ಸರಿ, ಇಷ್ಟೊತ್ತಿನಲ್ಲಿ ಎಲ್ಲಿ ಹೋಗ್ತೀಯಾ, ಪಕ್ಕದ ರಾಜ್ಯದಲ್ಲಿ ಆ ಊರಲ್ಲಿ ನಾವು ಪ್ರೋಗ್ರಾಮ್ ಇದೆ, ನಾವು ಹೋಗ್ತಾ ಇದೀವಿ, ಬರ್ರಿ ನಮ್ ಜೊತೆಗೆ, ಆಮೇಲೆ ಬೆಳಗ್ಗೆ ಹೋಗ್ಬಂತೆ, ಎಲ್ಲಾದ್ರೂ ನಿಮ್ಗೆ ಇಷ್ಟ ಬಂದಿರೋ ಜಾಗಕ್ಕೆ ಬನ್ನಿ ಅಂತ ಹೇಳಿ ಆ ಅಪ್ಪನ್ನು ಅವ್ರ ಜೊತೆಗೆ ಕುಂಡಿಸ್ಕೊಂಡು ಆ ಪ್ರೋಗ್ರಾಮ್ಗೆ ಹೋಗ್ತಾರೆ. ಅಲ್ಲಿ ಹೋಗಿದ್ಮೇಲೆ ರಾಜನ ಮನೆ ಹತ್ರ ಹೋಗಿದ್ದಾರೆ. ರಾಜ ಅಲ್ಲಿಗೆ ಹೋಗಿದ್ಮೇಲೆ ಇವರಿಗೆಲ್ಲ ಅನುಕೂಲ ಮಾಡಿ ಒಂದು ಸ್ಟೇಜ್ ಮಾಡಿ ಆ ಇದರಲ್ಲಿ ಅವ್ರಿಗೆ ಡ್ಯಾನ್ಸ್ ಮಾಡಕ್ಕೆ ಅನುಕೂಲ ಎಲ್ಲ ಮಾಡಿ ಏರ್ಪಾಟ್ ಮಾಡಿರ್ತಾರೆ. ಆಯ್ತು, ಡ್ಯಾನ್ಸ್ ಪ್ರೋಗ್ರಾಮ್ ಪ್ರಾರಂಭವಾಗಿದೆ. ತಬಲ ನುಡಿಸ್ತಾ ಇದ್ದಾನೆ ಗಂಡ, ಈ ಅಮ್ಮ ಡ್ಯಾನ್ಸ್ ಪ್ರೋಗ್ರಾಮ್ ಡ್ಯಾನ್ಸ್ ಮಾಡ್ತಾನೆ ಇದ್ದಾರೆ. ಆಯ್ತು, ರಾತ್ರಿ 2 ಗಂಟೆವರೆಗೂ ದುಡ್ಡು ಕೊಡ್ತಾ ಇದ್ರೆ ಖುಷಿ ಅವ್ರಿಗೆ. ಡ್ಯಾನ್ಸ್ ಮಾಡ್ತಾನೆ ಇದ್ದಾರೆ, ವಾಯ್ಸ್ ಬ್ರೇಕ್ ಏನು ಕೊಡ್ತಾ ಇಲ್ಲ ಸರ್, ವಾಯ್ಸ್ ಸ್ವಲ್ಪ ಬ್ರೇಕ್ ಆಗ್ತಾ ಇದೆ. ವಾಯ್ಸ್ ಬ್ರೇಕ್ ಆಗ್ತಾ ಇಲ್ಲ. ಹೌದೌದು, ಈಗ ಓಕೆ ಬರ್ತಾ ಇದೆ. ಇವಾಗ ಬರ್ತಾ ಇದೆಯಾ? ಹಾ ಓಕೆ. ಅನ್ಮ್ಯೂಟ್ ಮಾಡ್ಕೊಳ್ಳಿ ಮೇಡಮ್, ಅನ್ಮ್ಯೂಟ್ ಮಾಡ್ಕೊಳ್ಳಿ. 7 o'clock ವರ್ಗಿದೆ ಮೇಡಮ್ ಸಮಯ, ನೋ ಪ್ರಾಬ್ಲಮ್, ನಿಧಾನವಾಗಿ ಹೇಳಿ. 7 o'clock. ಆಯ್ತು ರೈಟ್, ನೀವ್ ಹೇಳಿದಿರಲ್ಲ ಸಮಯ ಬಾಳ್ದು ನೋ ಪ್ರಾಬ್ಲಮ್. ಅಂತ. ಅವಾಗ ಕೇಳಿಸ್ತಾ ಇದೆಯಾ ಸರ್? ಕೆಲಸ ಫ್ಯಾನ್ ಆಫ್ ಮಾಡಿದೆ ಅಷ್ಟೆ. ಅವರು ಡ್ಯಾನ್ಸ್ ಮಾಡ್ತಾನೆ ಇದ್ದಾರೆ, ಯಾರು ಏನು ಕೊಡ್ತಾನೆ ಇಲ್ಲ. ಆವಾಗ ಅವಮ್ಮ ಏನ್ ಮಾಡುತ್ತೆ, ಕಣ್ಣುಗಳಿಂದನೇ ಒಂದು ಸೂಚನೆ ಕೊಡ್ತದೆ, ಸೊನ್ನೆ ಮಾಡುತ್ತಂತೆ, ಸಿಗ್ನಲ್ ಕೊಡ್ತದೆ. ಏನಪ್ಪಾ, ಡ್ಯಾನ್ಸ್ ಮಾಡಿ 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 ಸಾಕಾಗೋಯ್ತು, ಏನು ಒಬ್ಬರಿಂದಾನು 1 ಪೈಸಾನೂ ದುಡ್ಡಿಲ್ಲ, ಒಂದು ಬಹುಮಾನ ಬರ್ತಾ ಇಲ್ಲ, ಯಾತಕ್ಕೆ ನಾವು ಇದು ಮಾಡೋದು, ಬೇಡ ಹೊರಟು ಬಿಡೋಣ, ಎದ್ದೇಳೋಣ ಅಂತ ಕಣ್ಣುಗಳಿಂದನೇ ಅಮ್ಮ ಒಂದು ಸಿಗ್ನಲ್ ತೋರಿಸ್ತಂತೆ. ಆ ಗಂಡ ಏನ್ ಹೇಳ್ತಾನಂತೆ, ಅದೇ ಸಿಗ್ನಲ್ ಕಣ್ಣಿಂದನೇ, ಬೇಡ, ಇಷ್ಟೊತ್ತಿನಲ್ಲಿ ನಾವು ಆಚೆ ಹೋಗ್ಬಿದ್ರೆ ಎಲ್ಲಿ ಹೋಗೋದು,
ರಾತ್ರಿ ಅದು ಬೇರೆ ಕಾಡು, ನಾವು ಬರೋ ದಾರಿ ಬೇಡ ಮಾಡಿ, ಯಾವುದು ಫಲಿತಕ್ಕೋಸ್ಕರ ನಾವು ಎದುರು ನೋಡೋದು ಬೇಡ, ನೀವು ಸಾಧನ ಮಾಡಿ ನೋಡೋಣ, ಬಂದ್ರೆ ಬರ್ಲಿ, ಇಲ್ದೇ ಇದ್ರೆ ಇಲ್ಲ ಇಲ್ಲ ಹೋಗ್ಲಿ ಬಿಡಿ, ಇವತ್ತಿಗೇನೋ ಒಂದು ಸೇವೆ ಮಾಡಿದೀವಿ ಅಂತ ಅನ್ಕೊಳ್ಳೋಣ, ಏನೋ ಬರುತ್ತೆ ಅಂತೇಳಿ ನಾವು ಆಸೆ ಪಡೋದು ಬೇಡ, ನೀವು ಮಾಡಿ ಬೆಳಗ್ಗೆ ಆಗೋವರೆಗೂ, ಆಮೇಲೆ ಹೊರಟು ಬಿಡೋಣ, ಇವಾಗ ಹೋಗಿದ್ರೆ ಕಷ್ಟ ಆಗತ್ತೆ ನಮಗೆ ಅಂತ ಗಂಡ ಕಣ್ಣುಗಳಿಂದನೇ ಸೊನ್ನೆ ಮಾಡಿ ತೋರಿಸಿದ್ದಾರೆ. ಇವರಿಬ್ಬರನ್ನು ರಾಜನ ಮಗ ನೋಡ್ತಾ ಇದ್ದಾನೆ, ಮಗಳು ಗಮನಿಸ್ತಾ ಇದ್ದಾರೆ. ಆವಾಗ ರಾಜನ ಮಗ ಏನ್ ಮಾಡ್ಬಿಟ್ರು, ಅಲ್ಲಿಂದ ಒಂದು ಹಾರ ತೆಗೆದು ಆಯಮ್ಮನ ಮೇಲೆ ಎಸ್ತ್ ಬಿಟ್ಟಿದ್ದಾರೆ. ಖುಷಿ ಆಗೋಯ್ತು, ಹಾರ ಸಿಕ್ಕಿದ ತಕ್ಷಣ ಕೊಟ್ಟಿದ್ದಾರೆ ಇವರು ಅಂತ. ರಾಜನಿಗೆ ಮಹಾ ಕೋಪ ಬಂದ್ಬಿಡ್ತಂತೆ. ಏನ್ ಇವನು, ನಾನಲ್ವಾ ರಾಜ ಇರೋದು, ನಾನ್ ಕೊಡ್ಬೇಕು, ಇವನ್ ಕೊಟ್ಟಿದ್ದಾನಲ್ಲ ಅಂತ ಕೋಪ ಮಾಡ್ಕೊಂಡು ನೋಡಿದಾರಂತೆ. ಇನ್ನ ಒಂದು 10 ನಿಮಿಷ ಬಿಟ್ಕೊಂಡು ಮಗಳೊಂದು ಹಾರ ಆಯಮ್ಮನ ಮೇಲೆ ಎಸ್ತಾರೆ. ಆವಾಗ ಮಗಳನ್ನ ನೋಡ್ಬಿಟ್ಟು ತುಂಬಾ ಕೋಪ ಮಾಡ್ಕೊಂತಾನಂತೆ. ಅವಾಗ ತಡೀಲಾರ್ದೆ ಮಗನ ಕೇಳಿದ್ದಾರೆ, ಯಾಕಪ್ಪ, ನಾನಲ್ವಾ ರಾಜ, ಫಸ್ಟ್ ನಾನ್ ತಾನೇ ಕೊಡ್ಬೇಕು, ನೀವ್ ಯಾಕೆ ಕೊಟ್ರಿ ಅಂತ ಕೇಳಿದಾರಂತೆ. ಅಪ್ಪಾಜಿ, ನಾವ್ ಯಾತಕ್ ಕೊಟ್ಟಿದೀವಿ ಅಂತಂದ್ರೆ, ನಾನು ಇವತ್ತು ನೈಟ್ಗೂ ನಿಮ್ಮನ್ನು ಕೊಲ್ಲಬೇಕಂತಿದ್ದೆ, ಸಾಯಿಸಕ್ಕೆ ರೆಡಿಯಾಗಿದ್ದೀನಿ. ಆದರೆ ಅವರಿಬ್ಬರು ಕಣ್ಣು ನೋಟಗಳು ನೋಡ್ಬಿಟ್ಟು ಅವ್ರು ಮಾಡ್ಕೊಂಡಿರುವಂತ ಆ ಸಿಗ್ನಲ್ ನೋಡಿ, ಸೈಗನ ಸೊನ್ನೆ ಮಾಡ್ಕೊಂಡಿದ್ದಾರೆ ಅವ್ರು, ಅದನ್ನ ನೋಡ್ಬಿಟ್ಟು, ಓಹೋ ಇವತ್ತು ಸಾಯಿಸೋದು ಬೇಡ ಇವರನ್ನು, ನಾಳೆ ಸಾಯಿಸ್ಬಿಡೋಣ ಅಂತೇಳಿ ಪೋಸ್ಟ್ಪೋನ್ ಮಾಡ್ಕೊಂಡೆ, ಅವರಿಂದ ನನಗೆ ಒಂದು ಜ್ಞಾನ ಸಿಕ್ತು, ಅದಕ್ಕೆ ಅವ್ರಿಗೊಂದು ಬಹುಮಾನ ಮಾಡಿದ್ದೀನಿ ಅಂತ. ನೀವ್ಯಾಕಮ್ಮ ಮಾಡಿದ್ದೆ ಅಂದಾಗ, ಅಪ್ಪ ನಾನು ಮಂತ್ರಿ ಮಗನ ಲವ್ ಮಾಡಿದ್ದೀನಿ, ಅವನ ಜೊತೆಗೆ ಮದುವೆ ಮಾಡ್ಕೊಂಡು ಹೋಗ್ಬೇಕಂತಂದ್ರೆ ನೀವು ಒಪ್ಪಿಲ್ಲ, ಅದಕ್ಕೆ ಇವತ್ತು ರಾತ್ರಿಗೆ ಅವನ ಜೊತೆಗೆ ಹೊರಡೋಗ್ಬೇಡೋಣ ಅಂತೇಳಿ ನಾನು ಪ್ಲಾನ್ ಮಾಡ್ಕೊಂಡಿದ್ದೆ. ಅವರಿಬ್ರು ಕಣ್ಸೈಗ ನೋಡ್ಬಿಟ್ಟು ಅದನ್ನ ನೋಡೋದು, ನಾನು ಕೂಡ ಪೋಸ್ಟ್ಪೋನ್ ಮಾಡ್ಕೊಂಡೆ, ಬದಲಾಯಿಸ್ಕೊಂಡಿದ್ದೆ ನನ್ನ ಟೈಮನ್ನು, ನಾಳೆ ನೋಡೋಣ ಅಂತ. ಅದರಿಂದ ಅವರಿಂದ ನನಗೆ ಒಂದು ಇದು ಸಿಕ್ತು, ಸಮಯ ಸಿಕ್ತು, ಅವರಿಂದ ನನಗೆ ಒಂದು ಜ್ಞಾನ ಸಿಕ್ತು, ಅದರಿಂದ ಅವರು ಸಂತೋಷವಾಗಿ ಅವರಿಗೆ ಈ ಹಾರ ಕೊಟ್ಟಿದ್ದೀನಿ ಅಂದಾಗ, ನೀವು ನನ್ನನ್ನು ಯಾತಕಪ್ಪ ಸಾಯಿಸ್ಬೇಕು ಅಂತ ಮಗನ್ ಕೇಳಿದ್ದಾಗ, ಅಪ್ಪಾಜಿ ತಂಗಿ ಮದ್ವೆಗೆ ನೀವು ಒಪ್ಕೊಂಡಿಲ್ಲ ಅಲ್ವಾ, ಅದಕ್ಕೆ ನಿಮ್ಮನ್ನೇ ಸಾಯಿಸ್ಬೇಕಂತ ಅನ್ಕೊಂಡಿದ್ದೀನಿ ಅಂದಾಗ, ಅಯ್ಯೋ ಪರಮಾತ್ಮ, ಇದ್ಯಾಕೆ, ಯಾರು ಎಲ್ಲಾದ್ರೂ ಹೋಗ್ರಿ, ನಿಮ್ಮ ಹಣೆ ಬರ ಹೆಂಗಿದ್ರೆ ಹಂಗಾಗ್ಲಿ, ನೀನ್ ಮದ್ವೆ ಮಾಡ್ಕೊಂಡು ಹೋಗ್ಬಿಡಮ್ಮ, ನನಗೆ ಯಾಕೆ ಬೇಕು ಅಂಥೇಳಿ, ನಾನು ಬದುಕಿದ್ರೆ ಸಾಕು, ಅನ್ಯಾಯವಾಗಿ ನಾನು ಸಾಯ್ತಾ ಇದ್ನಲ್ಲ, ನಾನು ನಿಧಾನವಾಗಿ ಇವ್ರಿಗೆ ಅಮ್ಮನಿಗೆ ಏನು ಕೊಡದೇ ಇದ್ದೆ ಒಳ್ಳೇದಾಯ್ತು, ಕೊಟ್ಟಿದ್ರೆ ಈ ರಹಸ್ಯ ನನಗೂ ಗೊತ್ತಾಗ್ತಾ ಇರ್ಲಿಲ್ಲ, ಇವ್ರ ಮನ್ಸಲ್ಲಿರೋದು ನನಗೆ ಹೆಂಗ್ ಗೊತ್ತಾಗ್ತಾ ಇತ್ತು, ನಾನೇ ಫಸ್ಟ್ ಕೊಟ್ಟಿದ್ರೆ ಕೊಡದೇ ಇದ್ದಿದ್ದು ಒಳ್ಳೇದಾಯ್ತು, ಯಾವುದನ್ನು ತಾಳ್ಮೆದಿಂದ ಇದ್ದಿದ್ದೆ ಒಳ್ಳೇದಾಯ್ತು ನನಗೆ ಅಂತ ಅನ್ಕೊಂಡಿದ್ದಾರೆ ಅವರು. ಆಗ ಇವ್ರ ಜೊತೆಗೆ ಬಂದಿದಾರಲ್ಲ ಆ ಮುನೇಶ್ವರ ಅಂದ್ರೆ ತಪಸ್ಸಿ, ಅವರು ಥರ್ಡ್ ಐ ಓಪನ್ ಆಗ್ಲಿ ನನ್ಗಂತೇಳಿ ತಪಸ್ ಮಾಡಿದ್ನಂತೆ 40 ವರ್ಷ. ಅಯ್ಯೋ ನಾನೆಂತ ಪೆದ್ದ ಕೆಲಸ ಮಾಡ್ಬಿಟ್ಟೆ, ಇಷ್ಟು ವರ್ಷ ಕೂತಿದ್ದವನು ಇನ್ನೊಂದು ವರ್ಷ ಕೂತ್ಕೋಬಾರ್ದ, ಸಾಧನ ಮಾಡಿದ್ರೆ ಸಿಕ್ಕಿರೋದು ನನಗೆ, ಇವರಿಂದ ನನಗೆ ಬಂದಿರೋಂಥ ಜ್ಞಾನ ಅಂಥೇಳಿ ಮತ್ತೆ ತಾನು ಹೋಗ್ಬಿಟ್ಟು 1 ವರ್ಷ ಕೂತ್ಕೊಂಡು ಸಾಧನೆ ಮಾಡಿ ತಾನು ಏನ್ ಬೇಕದು ಅದನ್ನು ಪಡೆದು ಬಂದಿರ್ತಾನಂತೆ. ಅದರಿಂದ ಯಾವುದನ್ನು ಲಾಭಕ್ಕೋಸ್ಕರ ನಾವು ನೋಡಬಾರದು, ಲಾಭಕ್ಕೋಸ್ಕರ ನಾವು ಇರಬಾರ್ದು ಅಂತ. ಅದಕ್ಕನೇ ಪತ್ರಿಜಿ ಅವ್ರು ಹೇಳಿರೋದು ಏನಂತಂದ್ರೆ, ಇನ್ನೊಂದು ಸಲ ಇನ್ನೊಂದು ಇದರಲ್ಲಿ ಅವರು
ಹಠವ ಹಿಡಿಯಬಾರದು, ಹಿಡಿದರೆ ಬಿಡಬಾರದು. ಹಠವ ಬಿಡುವುದಕ್ಕಿಂತ ಬಿದ್ದು ಸಾಯುವುದು ಒಳ್ಳೆದು, ಒಳ್ಳೆದು, ಒಳ್ಳೆದು. ವಿಶ್ವದಾಭಿರಾಮ ಕೇಳುವೇಮ. ಹಠ ಹಿಡಿದ್ಮೇಲೆ ಅದನ್ನು ನಾವು ಸಾಧಿಸ್ಲೇಬೇಕು. ಅದನ್ನು ಕೆಲಸಕ್ಕೆ ಹಿಡ್ಕೊಂಡು ಮಧ್ಯದಲ್ಲಿ ಅದನ್ನು ಬಿಡಬಾರದು ಅಂತ ಹೇಳಿ ಒಂದು ಪೋಯಮ್ ಹೇಳಿರ್ತಾರೆ ಪತ್ರಿಜಿಯವರು. ಹಠ ಯಾವುದನ್ನು ಹಿಡಬಾರ್ದು. ಒಂದು ಕೆಲಸ ಮಾಡ್ಬೇಕು ಅಂತಂದ್ರೆ ನಾವು ಅದನ್ನು ಮಾಡ್ಲೇಬೇಕಂತ, ಅದನ್ನ ಮಧ್ಯದಲ್ಲಿ ಬಿಡೋಕಂತ ಸಾಯೋದು ಒಳ್ಳೆಯದು ಅಂತ ಹೇಳ್ತಾರೆ. ಒಂದೇ ಮಾತು ಅಂದ್ರೆ ಸಾಧನ ಮಾಡ್ರಿ, ಯಾವುದೇ ಕೆಲಸ ಸಾಧನ ಮಾಡ್ರಿ. ಇವಾಗ ಒಂದು ಎಕ್ಸಾಂಪಲು, ನಾನು ತೆಲುಗುನವರು, ಕರ್ನಾಟಕಕ್ಕೆ ಬಂದಿದ್ದೀನಿ ಯಾವಾಗ, ಎಷ್ಟೋ ವರ್ಷಗಳು, ನಾ ಸಣ್ಣ ಹುಡುಗಿ ಅವಾಗಲ್ಲ. ಆದ್ರೆ ನನಗೂ ಕನ್ನಡ ಬರಲ್ಲ, ಅವಾಗ ಕನ್ನಡ ಮಾತೇ ಬರಲ್ಲ ನನಗೆ. ಮಾತನಾಡಿದ್ರು ಏನೋ ಅರ್ಧ ಬರ್ಧ ಮಾತಾಡ್ತಿದ್ದೆ. ನನಗೆ ಈ ಆಂಧ್ರದಲ್ಲಿ ಓದಿರೋ ಎಜುಕೇಶನ್ ನನಗದು ಅಲ್ಲಿ ನನಗೆ ಏನು ಇದಾಗಿಲ್ಲ. ಮತ್ತೆ ನಾನು ಅಲ್ಲಿ ಟ್ಯುಟೋರಿಯಲ್ ಅಟೆಂಡ್ ಆಗಿ ಇಂಗ್ಲಿಷ್ ಮೀಡಿಯಂ SLC ಕಟ್ಟಿ ಮಹಾರಾಣಿಸ್ ಕಾಲೇಜಲ್ಲಿ PUC ಓದಿ ಕನ್ನಡ ಸಬ್ಜೆಕ್ಟ್ ತಗೊಂಡು, ಅಂದ್ರೆ ಕನ್ನಡ ಬರಲ್ಲ ನನಗೆ ಅವಾಗ, ಸಬ್ಜೆಕ್ಟ್ ತಗೊಂಡಿಲ್ಲ, 3rd ಲ್ಯಾಂಗ್ವೇಜ್ ಹಿಂದಿ ತಗೊಂಡಿದ್ದೀನಿ. ಈ ತರ ಮಾಡಿ ಪ್ರೈವೇಟಲ್ಲಿ ನರ್ಸ್ ಡ್ಯೂಟಿ ಮಾಡಿಕೊಂಡು, ನರ್ಸು ಪ್ಲಸ್ ಡಾಕ್ಟರ್ ಎರಡು ನಾನೇ. ಒಂದು ನರ್ಸಿಂಗ್ ಹೋಮ್ ಅಲ್ಲಿ ಯಾರು ಇರಲಿಲ್ಲ, ಟ್ರೈನ್ ಪರ್ಸನ್ ನಾನೇ ಇರೋದ್ರಿಂದ ಮಾಡ್ತಿದ್ದೆ. ಒಂದು ಪುಣ್ಯಾತ್ಮರು ಲಕ್ಷ್ಮೀದೇವಮ್ಮ ಅಂತೇಳಿ, ಆ ಲಕ್ಷ್ಮೀದೇವಮ್ಮ ಶಿವಲಿಂಗ ಅವ್ರ ಮಗಳು, ಅವರಿಂದ ನನಗೆ, ಜೀವರಾಜ್ ಆಳ್ವ ಅವ್ರ ಕಡೆಯಿಂದ ನನಗೆ ಗೌರ್ಮೆಂಟ್ ಕೆಲಸ ಸಿಕ್ತು. ಕೆಲಸ ಸಿಕ್ಕಿದ ಮೇಲೆ 1 ತಿಂಗಳಾದ ತಕ್ಷಣ ಕನ್ನಡ ಪಾಸ್ ಆಗಿಲ್ಲ ಅಂತಂದ್ರೆ ಇನ್ಕ್ರಿಮೆಂಟ್ ಇಲ್ಲ ಅಂತ ಹೇಳಿದ್ರು. ಸಾಧನದ ಬಗ್ಗೆ ಹೇಳ್ತಾ ಇದ್ದೀನಿ. ಇನ್ಕ್ರಿಮೆಂಟ್ ಇಲ್ಲ ಅಂತ ಹೇಳಿದ್ರು. ಏನ್ ಮಾಡ್ಲಿ ನಾನು, ಕನ್ನಡ ಬರಲ್ಲ ನನಗೆ. ಕನ್ನಡ ತೆಲುಗು ಎರಡು ಒಂದೇ ರೀತಿ ಇದೆ, ಆದ್ರೆ ಕನ್ನಡ ಭಾಷೆ ಬರಲ್ಲ. ಮಾತಾಡ್ತೀನಿ ಏನಮ್ಮ ಊಟ ಆಯ್ತಾ, ಎಲ್ಲೋಗಿದ್ದೀರಿ, ಅದು ಸ್ವಲ್ಪ ಸ್ವಲ್ಪ, ಇಷ್ಟೊಂದು ನನ್ಗೆ ಬರ್ತಾ ಇರ್ಲಿಲ್ಲ. ಆವಾಗ ನಾನು ಡಿಪಾರ್ಟ್ಮೆಂಟಲ್ ಎಕ್ಸಾಮ್ ಕಟ್ಟಿದ್ದೀನಿ, ಕನ್ನಡ ಎಕ್ಸಾಮ್ ಕಟ್ಬಿಟ್ಟು ಈ ಕಲ್ತು ನನ್ನ ಸ್ಟೂಡೆಂಟ್ಸ್ಗಳನ್ನೇ ಆಫೀಸರ್ಸ್ ತರ ಇಟ್ಕೊಂಡು ಪ್ರಾಕ್ಟೀಸ್ ಸಾಧನ ಮಾಡಿದ್ದೀನಿ ನಾನು. ಯಾಕಂದ್ರೆ ಒಂದು ಇಂಗ್ಲಿಷ್ ಮಾತು ಬರಬಾರ್ದು ಎಕ್ಸಾಮ್, ಆ ಪ್ರಾಕ್ಟಿಕಲ್ಗೆ ಹೋಗಿದ್ದಾಗ ಬರೀ ಕನ್ನಡನೇ ಮಾತಾಡ್ಬೇಕು. ಎಕ್ಸಾಮ್ ಅಲ್ಲಿ ಓರಲ್ ಎಕ್ಸಾಮ್ ಅಲ್ಲಿ ಬರೀ ಕನ್ನಡನೇ ಮಾತನಾಡ್ಬೇಕಂತಂದ್ರೆ ಹೇಗೆ, ನಾನು ಸಾಧನೆ ಮಾಡ್ಬೇಕು. ಸಾಧನೆ ಮಾಡಿಲ್ಲ ಅಂದ್ರೆ ನನಗೆ ಎಲ್ಲಿಂದ ಬರಬೇಕು? ಅದಕ್ಕೋಸ್ಕರ ರಾತ್ರಿ ಹಗಲು ನಮ್ಮ ಸ್ಟೂಡೆಂಟ್ಸ್ ಅಂದ್ರೆ ಅವರೆಲ್ಲಾರು ಇನ್ ಸರ್ವಿಸ್ ಪೀಪಲ್ಸ್, ಡ್ಯೂಟಿಯಲ್ಲಿದ್ದು ಪ್ರಮೋಷನಲ್ ಟ್ರೈನಿಂಗ್ಗೋಸ್ಕರ ನನಗೋಸ್ಕರ ಬರ್ತಾರೆ, ನಮ್ಮ ಆಫೀಸ್ಗೆ ಬರ್ತಾರೆ. ಹೆಲ್ತ್ ವಿಸಿಟರ್ಸ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಅಲ್ಲಿ ನಾನು ಆಸ್ ಎ ಹಾಸ್ಟೆಲ್ ಸೂಪರ್ವೈಸರ್ ಆಗಿ ಡ್ಯೂಟಿ ಮಾಡಿದ್ದೀನಿ. ನಮ್ಮ ಸ್ಟೂಡೆಂಟ್ಸ್ನ ಕುಣಿಸ್ಕೊಂಡು ಅವರೇ ಆಫೀಸರ್ ತರ ಅವ್ರಿಗೆ ಹೇಳಿದ್ದೀನಿ, ನಾನು ಮೇಡಮ್ ಅಂತೇಳಿ ನನಗೆ ಎದುರ್ಕೊಂಡು ನೀವು ನನ್ನನ್ನು ಪ್ರಶ್ನೆ ಕೇಳದೆ ಇರಬಾರ್ದು, ಕಠಿಣವಾಗಿ ಪ್ರಶ್ನೆ ಕೇಳ್ರಿ. ಕನ್ನಡದಲ್ಲಿ ನಾನು ಮಾತಾಡಿಲ್ಲ ಅಂತಂದ್ರೆ ತಪ್ಪಂತ ಹೇಳ್ರಿ ಅಂತೇಳಿ ಅವ್ರಿಗೆ ಹೇಳಿಟ್ಕೊಂಡು, ಅವರನ್ನೇ ನಾನು ಆಫೀಸರ್ಸ್ ತರ ಇಟ್ಕೊಂಡ್ಬಿಟ್ಟು ನಾನು ಎಂಟರ್ ಆಗೋದು. ನಮಸ್ಕಾರ ಸ್ವಾಮಿ ಅಂತ. ಆದ್ರೆ ಗುಡ್ ಮಾರ್ನಿಂಗ್ ಅನ್ಬಾರ್ದು, ಯಾಕಂದ್ರೆ ಇಂಗ್ಲಿಷ್ ಬರಬಾರ್ದು. ಆ ಕನ್ನಡ ಪ್ರಾಕ್ಟಿಕಲ್ ಓರಲ್ ಟೆಸ್ಟ್ ದಿನ ಎಂಥ ಪರಿಸ್ಥಿತಿಯಲ್ಲಿ ಕೂಡ ಇಂಗ್ಲಿಷ್ ಬರಬಾರ್ದು, ಕನ್ನಡನೇ ಮಾತನಾಡ್ಬೇಕು. ಹೆಂಗ ಬರೆದು ಬಿಟ್ಟಿದ್ದೀನಿ, ಪಾಸ್ ಆಯ್ತು. ಪ್ರಾಕ್ಟಿಕಲ್ಗೂ ಬಂದಿದೆ ಇಂಟರ್ವ್ಯೂ. ಆ ಇಂಟರ್ವ್ಯೂಗೆ ನಾನು ಸಾಧನ ಮಾಡ್ಕೋತಾ ಇದ್ದೀನಿ. ಅವಾಗ ಹೋಗಿ ನಾನು ಮಾತಾಡ್ಬೇಕಂದ್ರೆ ಏನ್ ಮಾತಾಡ್ತೀನಿ ನಾನು? ಅದಕ್ಕೋಸ್ಕರ ಭಯ ಆಯ್ತು ನನಗೆ. ಶ್ರದ್ಧೆ ಬೇಕು, ಮುಖ್ಯವಾಗಿ ಸಾಧನ ಜೊತೆಗೆ ಶ್ರದ್ಧನೂ ಬೇಕು. ಶ್ರದ್ಧೆ ಇದ್ರೇನೆ ಸಾಧನೆ ಮಾಡಕ್ಕಾಗತ್ತೆ ನಾವು. ಆ ತರ ಇದು ಮಾಡಿ ನಾನು ಕನ್ನಡ ಕಲ್ತ್ಕೊಂಡಿದ್ದೀನಿ.
ಆಮೇಲೆ ಎಕ್ಸಾಮ್ಗೆ ಹೋಗಿದ ತಕ್ಷಣ ಒಂದು ಪೇಪರ್ ಮೇಲೆ ಒಂದು ಅಕ್ಷರ ಇಷ್ಟು ದಪ್ಪ ಅಕ್ಷರಗಳು ಬರ್ದಿತ್ತು. ಸರ್ ಕೇಳಿದ್ದಾರೆ, ಅಮ್ಮ ಬನ್ರಿ ವೆಲ್ಕಮ್ ಅಂತಂದ್ರು. ನಾನು ಇಂಗ್ಲಿಷ್ ಮಾಡಿ ಬರ್ಬೋದಾ ಸ್ವಾಮಿಗಳೇ ಅಂತಂದೆ. ಒಳಗೋಗಿದ್ದೀನಿ. ಒಳಗೋಗಿದ್ಮೇಲೆ ಸಿಟ್ ಡೌನ್ ಅಂದ್ರು. ಹೆಂಗಾದ್ರೂ ನನ್ನ ಬಾಯಿಂದ ಬರ್ಬೇಕಲ್ವಾ ಇಂಗ್ಲಿಷು, ಕೂತ್ಕೊಳ್ರಿ ಅಂತ. ಅದಕ್ಕೆ ಕ್ಷಮಿಸಿರಿ ಅಂತ ಕೂತ್ಕೊಂಡಿದ್ದೆ. ತಕ್ಷಣನೇ ಕೂತ್ಕೊಂಡ ತಕ್ಷಣ ಬುದ್ಧಿವಂತವಾಗಿ ಎದುರಲ್ಲಿ ಇರೋದು ಏನೋ ಬರ್ದಿತ್ತು. ತಕ್ಷಣ ಅದನ್ನ ನೋಡ್ಕೊಂತ ಇದ್ದೆ. ಅದನ್ನೇ ಕೇಳಿದ್ರು ಅವರು, ಅಲ್ಲಿ ಬರ್ದಿದ್ದಲ್ಲಮ್ಮ ಅದೇನು ಓದಿ ಅಂತ. ಅಕ್ಬರು ಪಾದುಷಾ ಅವರ ಅರಮನೆಗೆ ಒಬ್ಬ ಅಪರಿಚಿತ ಬಂದ ಅಂತ ಬರೆದಿತ್ತು ಅಲ್ಲಿ. ಹಬ್ಬ ಬರ್ದ ಓದ್ಬಿಟ್ಟಿದ್ದೀನಿ ಬಿಡಿ ಅಂತ. ಅಪರಿಚಿತ ಅಂದ್ರೆ ಏನಮ್ಮ ಅಂತಂದ್ರು. ಅವ್ರಿಗೆ ಗೊತ್ತಿಲ್ದವರು ಬಂದಿದ್ದಾರಂತೆ ಸ್ವಾಮಿ ಅಂದೆ, ಸರ್ ಅಂದಿಲ್ಲ. ಎಷ್ಟು ಕಷ್ಟಪಟ್ಟಿದೆ ನೋಡ್ರಿ. ಆ ಇಂಗ್ಲಿಷ್ ಬರಬಾರ್ದು ಅಂದ್ರೆ ಸಾಧನೆ, ಯಾವುದೇ ಒಂದು ಕಲಿಯಬೇಕು ಅನ್ನೋ ಒಂದು ಇಂಟ್ರೆಸ್ಟ್ ಇದ್ರೆ ಸಾಧನೆ ಮುಖ್ಯ. ನನ್ಗೆ ಅದನ್ನ ನಾನೇ ಅದಕ್ಕೆ ಒಂದು ಎಕ್ಸಾಂಪಲ್ ಆಗಿದ್ದೀನಿ. ಆ ತರ ಕನ್ನಡ ಕಲ್ತ್ಕೊಂಡು ನಾನು ಇಂಥ ಕಷ್ಟಪಟ್ಟು, ಅಯ್ಯೋ ಒಂದು ಇನ್ಕ್ರಿಮೆಂಟ್ಗೋಸ್ಕರ ಕನ್ನಡ ಕನ್ನಡ ಕಲ್ತ್ಕೊಂಡಿದ್ದೀನಿ. ಇದನ್ನ ಹಿಂಗ್ ಬಿಡ್ಬಾರ್ದು. ನಾನು ಈ ಕನ್ನಡ ತಾಯಿ ಋಣದಿಂದ ನಾನು ದುಡ್ಡು ತಗೋತಾ ಇದ್ದೀನಿ. ಈ ತಾಯಿನ ನಾನು ಹಿಂಗೆ ಬಿಡಬಾರ್ದು ಅನ್ನೋದೊಂದು ನನಗೆ ಹಾರ್ಡ್ಲಿ ಒಂಥರ ದುಃಖ ಸಮೇತ, ಅಂದ್ರೆ ಆನಂದ ಅಂತ ಹೇಳ್ಕೋಬಹುದು, ದುಃಖ ಅಂತಾನು ಹೇಳ್ಕೋಬಹುದು. ಎರಡು ಮಿಕ್ಸ್ ಮಾಡ್ಕೊಂಡು ಆ ತಾಯಿ ಒಂದು ಇದಕ್ಕೆ ನನಗೆ ಒಂದು ಹಠ ಶ್ರದ್ಧೆ ಬಂದ್ಬಿಟ್ಟಿದೆ. ಇದನ್ನ ನಾನು ಇಂಪ್ರೂವ್ ಮಾಡ್ಕೋಬೇಕು ಕನ್ನಡ. ಯಾಕಂದ್ರೆ ತೆಲುಗಲ್ಲಿ ನಾನು ರೈಟರು, ತೆಲುಗಲ್ಲಿ ಸ್ಟೋರೀಸು ಸಾಂಗ್ಸು ಎಲ್ಲ ಬರಿತೀನಿ. ಕನ್ನಡದಲ್ಲಿ ಯಾಕೆ ಬರೀಬಾರ್ದು, ನಾನು ಕನ್ನಡ ಕಲಿಬೇಕು ಅಂಥೇಳಿ ಕನ್ನಡ ಸಾಹಿತ್ಯ ಪರಿಷತ್ಗೆ ಹೋಗ್ಬಿಟ್ಟು, ಅದಕ್ಕೆ ಮುಂಚೆನೆ ನಾನು ಮೆಂಬರ್ಶಿಪ್ ತಗೊಂಡಿದ್ದೆ. ಅಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ಗೆ ಹೋಗ್ಬಿಟ್ಟು ಕನ್ನಡ ಜಾಣ ಎಕ್ಸಾಮ್ ಕಟ್ಟೋಣ ಅಂತ ಬುಕ್ಸ್ ತಂದಿದ್ದೀನಿ. ಅಜೇಡ್ರ ದಾಸಿಮಯ್ಯ ಪೋಯಮ್ಸು ಅವೆಲ್ಲ ಮಸ್ತಾಗಿತ್ತು, ತುಂಬಾ ಚೆನ್ನಾಗಿತ್ತು. ಅದನ್ನು ತಗೊಂಬಂದ್ಮೇಲೆ ನಮ್ಗೊಬ್ರು ಮೇಡಮ್ ಇದ್ದಾರೆ, ಏನದು JB ನಾಯ್ಕ್ ಮೇಡಮ್ ಅಂತ. ಏನದು ಅಂತಂದ್ರು. ಮೇಡಮ್, ನಾನು ಕನ್ನಡ ಜಾಣ ಎಕ್ಸಾಮ್ ಕಟ್ತಾ ಇದ್ದೇನೆ. ಇಷ್ಟು ಚೆನ್ನಾಗಿ ಕನ್ನಡ ಮಾತಾಡ್ತಿದ್ಯಾ, ಜಾಣ ಕೋಣ ಕಟ್ಕೊಂಡು ಏನ್ ಮಾಡ್ತೀಯ, ಒಂದೇ ಸಲ BA MA ಕಟ್ಬಾರ್ದ ಕನ್ನಡ ಲ್ಯಾಂಗ್ವೇಜ್ ಅಲ್ಲಿ ಅಂತಂದ್ರು. ಹೌದಲ್ಲ, ಯಾಕೆ ಕಟ್ಬಾರ್ದು ಅಂಥೇಳಿ ನಾನು ಮಾನಸ ಗಂಗೋತ್ರಿ ಇದರಲ್ಲಿ ನಾನು ಕರೆಸ್ಪಾಂಡೆನ್ಸ್ ಕೋರ್ಸಲ್ಲಿ BA MA ಕನ್ನಡ ಲ್ಯಾಂಗ್ವೇಜ್ ಅಲ್ಲಿ ನಾನು ಕಟ್ಟಿ ಪಾಸ್ ಮಾಡ್ಕೊಂಡಿದ್ದೀನಿ. ಪಾಸ್ ಆಗಿದ್ದೆ 2nd ಕ್ಲಾಸ್ ಅಲ್ಲಿ. ಸಾಧನ ನೋಡ್ರಿ, ನನ್ಗೆ ಏನೇ ಬರಲ್ಲ ಕನ್ನಡ, ಅಂಥದ್ದು ಎಷ್ಟು ಸಾಧನೆ ಮಾಡ್ಕೊಂಡಿದ್ದೀನಿ ಹೇಳ್ರಿ. ಸಾಧನದಿಂದ ನಾವು ಶ್ರದ್ಧೆ ಬೇಕು, ಸಾಧನೆ ಬೇಕು. ಈ ಸಾಧನೆಯಿಂದ ನಾನು ಇವತ್ತು ಕನ್ನಡದಲ್ಲಿ ನಾನು ಮತ್ತೆ ಸ್ಟೋರೀಸ್ ಬರಿತೀನಿ. ಕನ್ನಡದಲ್ಲಿ ನಮ್ಮ ಕರ್ನಾಟಕದ ಬಗ್ಗೆ ಪಕ್ಷಿಧಾಮ ಅಂತೇಳಿ, ಪಕ್ಷಿಧಾಮ ತರ ಹೋಲಿಸ್ಕೊಂಡು ಕರ್ನಾಟಕನ್ನು ಒಂದು ಕವಿತೆ ಬರ್ಕೊಂಡಿದ್ದೆ. ಅದು ಚಂದ್ರಶೇಖರ್ ಪಾಟೀಲ್ ಸರು, ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷರು, ಅವರು ನೋಡ್ಬಿಟ್ಟು ಅದು ಮತ್ತೆ TV ಸ್ಟೇಷನ್ ಅಲ್ಲಿ ವಿಜಯಲಕ್ಷ್ಮಿ ಮೇಡಮ್ ಅವರ ಆ ಪೋಯಮ್ಸ್ ಅದನ್ನ ನೋಡ್ಬಿಟ್ಟು, ಕವಿತೆ ಇದು ರಾಗ ಕಟ್ಬಿಟ್ಟು, ನಿಂಗೆ ಸಂಗೀತ ಬರುತ್ತಲ್ವಾ, ರಾಗ ಕಟ್ಬಿಟ್ಟು ಇದನ್ನ ಹಾಡು ತರ ಹಾಡಿ ಒಂದು ಶೂಟಿಂಗ್ ಮಾಡೋಣ ಮಕ್ಕಳಿಗೆ ಅಂತಂದ್ರು. ಆದ್ರೆ ಡ್ಯೂಟಿಯಲ್ಲಿ ನನಗೆ ಎಲ್ಲೂ ಹೋಗೋಕೆ ಸಾಧ್ಯವಾಗಿರ್ಲಿಲ್ಲ ಆಗ ಸಮಯದಲ್ಲಿ. ಅದರಿಂದ ನಾನು ಅಷ್ಟೊಂದು ಮಾಡೋಕ್ಕಾಗಿರ್ಲಿಲ್ಲ. ಆದ್ರೂ ಕನ್ನಡ ಸಾಹಿತ್ಯ ಪರಿಷತ್ತಲ್ಲಿ ನನಗೆ MA 2nd ಕ್ಲಾಸ್ ಅಲ್ಲಿ ಪಾಸ್ ಆಗಿದ್ದೀನಿ ಅನ್ನೋದೊಂದು ಇದು. ಈ ಪೋಯಮ್ಸ್ ಕನ್ನಡ ಭಾಷೆದ ಬಗ್ಗೆ, ಕನ್ನಡದ ಲ್ಯಾಂಗ್ವೇಜ್ ಬಗ್ಗೆ ನಾನು ಬರೆದಿರೋ ಇದಕ್ಕೆ ಅವರು ನನಗೆ ಸನ್ಮಾನ ನೀಡಿದ್ದಾರೆ. ಪಕ್ಷಿಧಾಮ ತರ ಹೋಲಿಸ್ಬಿಟ್ಟು, ಪಕ್ಷಿಧಾಮ ಇದು ಪಕ್ಷಿಧಾಮ, ರಂಗ ರಂಗಿನ ಅಕ್ಕಿಗಳು ತಂಗುವ ಈ ಸ್ಥಳ ಪಕ್ಷಿಧಾಮ, ವಲಸೆ ಬಂದ ಅಕ್ಕಿಗಳು ಒಮ್ಮೆ ಗೂಡು ಕಟ್ಟಿ ಸ್ಥಿರವಾಗಿ ನಿಂತು ಹೋದರಲ್ಲೋ, ಸ್ವಂತ ಗೂಡಿನ ಅಕ್ಕಿಗಳಿಗೂ ಸ್ವಲ್ಪವಾದರೂ ಸ್ಥಳ ಇಲ್ಲ, ಸ್ಥಳ ಇಲ್ಲ, ಸ್ಥಳ ಇಲ್ಲ ಅಂತೇಳಿ ನಾನೊಂದು ಕವಿತಾ ಬರೆದಿದ್ದೆ. ತುಂಬಾ ಇದೆ ಅದು. ಆ ಕವಿತಾ ಊಟ ನೆರಳು ಕೊಟ್ಟು ಬಟ್ಟ ಬರಿ ಎಲ್ಲ ಕೊಟ್ಟು ಕಾಪಾಡಿದ ಈ ಸ್ಥಳ,
ಧಾಮವಂತೆ ಪಕ್ಷಿ ಧಾಮವಂತೆ ಈ ನಾಡು ಕರುನಾಡು ಕರುನಾಡು ಅಂತ ಈ ಸಾಂಗ್ಸ್ ಎಲ್ಲಾನು ಬಿಡುಗಡಾಗಿದೆ. ತಾಯಿ ಮತ್ತು ಮಕ್ಕಳ ಸಂಕ್ಷೇಮಗಳನ್ನು ಒಂದು ಮಾಸಪತ್ರಿಕೆಯಲ್ಲಿ ಬಿಡುಗಡೆ ಮಾಡಿದ್ದಾರೆ ಸತ್ಯನಾರಾಯಣ ಸರ್ ಅವರು. ಮತ್ತು ಭಾಷದ ಬಗ್ಗೆನೂ ಎನ್ನಬಾರದೆ ಶರಣು ಶರಣು ಎಂದು ಎನ್ನಬಾರದೆ, ಕರುಣವುಳ್ಳ ನಾಡು ಕರುನಾಡು ಎಂದು ಒಂದು ಸಲ ಎನ್ನಬಾರದೆ ಹೊಟ್ಟೆಗಿಟ್ಟು ಕೊಡುವ ತಾಯಿ ಕನ್ನಡಾಂಬ ಎನ್ನಬಾರದೆ, ಮನದಲ್ಲಿ ಒಮ್ಮೆ ನೆನೆಸಬಾರದೆ ಕಲಿಸಬಾರದೆ, ಎನ್ನಬಾರದೆ ಶರಣು ಶರಣು ಎಂದು ಎನ್ನಬಾರದೆ. ಎಲ್ಲಾ ರಾಷ್ಟ್ರಗಳ ಮಾಧ್ಯಮ ಶಾಲೆಗಳು ಇಲ್ಲವೇ? ಕನ್ನಡ ಭಾಷೆಯ ಮಾಧ್ಯಮ ಶಾಲೆ ಯಾವ ರಾಷ್ಟ್ರದಲ್ಲಿದೆ? ಕಾಟಾಚಾರಕ್ಕೆ ಕನ್ನಡ ನುಡಿಯೆಂದು ಹೇಳಿ ನಮ್ಮ ಮಕ್ಕಳ ಭಾಷೆಯೆಲ್ಲ ಆಂಗ್ಲವೇ ಇದೆ. ಎನ್ನಬಾರದೆ ಶರಣು ಶರಣು ಎಂದು ಎನ್ನಬಾರದೆ ಅಂತ ಹೇಳಿ ಇಷ್ಟು ದೂರ ನಾನು ಸಾಧನೆ ಮಾಡಿರೋದ್ರಿಂದ ನನ್ನ ಕನ್ನಡ ತಾಯಿ ಋಣ ತೀರ್ಸ್ಕೋಬೇಕಂತ ಒಂದು ಹಠ ಮಾಡಿ ನಾನು ಆ ತಾಯಿಯನ್ನು ಈ ತರ ಪೋಯಮ್ಸ್ ರೀತಿ ಹಾಡುಗಳ ರೀತಿ ನಾನು ಆ ತಾಯಿಯನ್ನು ಹಾಡ್ಕೊಂಡು ಸಂತೋಷ ಪಡ್ತಾ ಇದ್ದೀನಿ. ಮೈ ಡಿಯರ್ ಫ್ರೆಂಡ್ಸ್, ಮೈ ಡಿಯರ್ ಮಾಸ್ಟರ್ಸ್, ಸಾಧನೆಯಿಂದ ಯಾವುದನ್ನು ಸಾಧಿಸಬಹುದು ಅನ್ನೋ ಒಂದು ನೀತಿಯನ್ನು ನಮ್ಮ ಪತ್ರಿಜಿಯವರು ಬರೆದಿರೋ ಅಂತ ಈ ಒಂದು ಯಾವುದೇ ಕೆಲಸ ಮಾಡಿ 100% ಸಾಧನೆ ಮಾಡಿ ಎಂಬುವ ಈ ಇವತ್ತಿನ ಕಾನ್ಸೆಪ್ಟು ನನಗೆ ಹೇಳುವ ಭಾಗ್ಯ ನೀಡಿರುವಂತಹ ನಮ್ಮ ಮಹಾ ಅವತಾರ ಫೌಂಡೇಶನ್ ಅವರು ಕಾರ್ಯನಿರ್ವಾಹಕರೆಲ್ಲರಿಗೂ ಹೃತ್ಪೂರ್ವಕವಾಗಿ ನಮಸ್ಕಾರ ಮಾಡುತ್ತಾ, ಈ ಇದನ್ನು ನೋಡಿರುವಂತ ಎಲ್ಲಾ ಧ್ಯಾನಿಗಳಿಗೆ, ಜೂಮ್ ಅಲ್ಲಿ ನೋಡ್ತಾ ಇರೋರು ಎಲ್ಲರಿಗೂ ಹೃತ್ಪೂರ್ವಕವಾಗಿ ನಮಸ್ಕಾರ ಮಾಡ್ತಿದ್ದೀನಿ. ಧನ್ಯವಾದಗಳು. ಥ್ಯಾಂಕ್ ಯು ವೆರಿ ಮಚ್ ಸರ್. ಥ್ಯಾಂಕ್ ಯು. ಥ್ಯಾಂಕ್ ಯು ಮೇಡಮ್, ಹೃದಯಪೂರ್ವಕ ಧನ್ಯವಾದಗಳು. ನಿಮ್ಮ ಅನುಭವವೇ ಜ್ಞಾನ ಅಂತ ಇವತ್ತು ನಾವು ತಿಳಿದು ಬಂದಿದ್ದೀವಿ. ಯಾಕಂದ್ರೆ ಅಷ್ಟು ಚೆನ್ನಾಗಿ ನೀವು ಆಡೋದು, ಕನ್ನಡದಲ್ಲೇ ಆಡೋದು, ಅದೆಲ್ಲ ನಿಮ್ಮ ಪ್ರಯತ್ನ, ನಿಮ್ಮ ಸಾಧನ ಅಂತ ನೀವು ಹೇಳ್ತಾ ಇದ್ರಿ. ಸಾಧನ ಮಾಡಿದ್ರೆ ಪ್ರತಿಯೊಂದು ಆಗತ್ತೆ ಅಂತ. ಸೊ 100% ಯಾವುದೇ ಮಾಡಿದ್ರೆ 100% ಮಾಡಬೇಕು. ಅದು ಮಾಡಿದಕ್ಕೆ ನೀವು ಇಷ್ಟು ಚೆನ್ನಾಗಿ, ಅಂದ್ರೆ ಸ್ವತಃ ಆಂಧ್ರ ಪ್ರದೇಶದಿಂದ್ರೂ ಇಲ್ಲಿ ಬಂದಿದ ಮೇಲೆ ನಿಮ್ಮ ಕೃಷಿ, ನಿಮ್ಮ ಪಟ್ಟುದಲೆ, ಅದರಿಂದ ಈ ಜ್ಞಾನ ಅಂದ್ರೆ ಕನ್ನಡದ ಜ್ಞಾನ, ಕನ್ನಡದ ಸಾಹಿತ್ಯ ಕಲ್ಸ್ಕೊಂಡು ಆಮೇಲೆ ಅದರಿಂದ ಹೆಚ್ಚು ಈ ತರ ಸಾಹಿತ್ಯ ಮತ್ತೆ ಈ ಪದಗಳು, ಪದ್ಯಗಳು ಇದೆಲ್ಲ ಮಾಡಿದಂದ್ರೆ ಇದು ಅದ್ಭುತವಾದ ವಿಷಯ ಅಂತ ಹೇಳ್ಬೋದು. ಸೊ ನಿಮ್ಮ ಜೀವನವೇ ನಮ್ಗೆ ಆದರ್ಶ. ನಿಮ್ಮ ಜೀವನವೇ ನೀವು ಪಾಲಿಸಿರುವಂತ ನಿಮ್ಮ ಜೀವನ ನಿಜವಾಗಿ ನಮ್ಗೆ ಆದರ್ಶ ಆಗಿದೆ. ಈ ಇಂದಿನ ಕಾರ್ಯಕ್ರಮ ಈ ಅಂಶಕ್ಕೂ ಪೂರ್ತಿ ಸಾರ್ಥಕತೆ ಸಿಕ್ಕಿದೆ ಅಂತ ನಾನು ಅನ್ಕೊಂತಾ ಇದ್ದೀನಿ. ಸೊ ನಿಮ್ಮ ಜೀವನದಿಂದ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ವೆರಿ ಮಚ್. ಮೇಡಮ್, ಸೊ ಇವತ್ತಿನ ಕಾರ್ಯಕ್ರಮದಲ್ಲಿ ಸ್ನೇಹಿತರೆ ಅದ್ಭುತವಾದ ಮೇಡಮ್ ಮಾತುಗಳು, ಅವ್ರ ಜ್ಞಾನ, ಅವ್ರ ಹಂಚಿಕೆ ಎಲ್ಲ ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ. ಸೊ ದಯವಿಟ್ಟು ನಿಮ್ಮ ಹಂಚಿಕೆ, ನಿಮ್ಮ ಪ್ರಶ್ನೆಗಳಿದ್ರೆ ಕೇಳಿ. ಸೊ ನೀವು ಹ್ಯಾಂಡ್ ರೈಸ್ ಮಾಡ್ತಾ ಹೋಗಿ. ಆಮೇಲೆ ಇಲ್ಲಿ ಅಶ್ವಿನಿ ಮೇಡಮ್ ಇದಾರ. ಅಶ್ವಿನಿ ಮೇಡಮ್, ರೈಟ್. ಉಮಾ ಅವರ, ಉಮಾ ಮೇಡಮ್ ಮಾತಾಡಿ. ಉಮಾ ಮೇಡಮ್. ಮಾತಾಡಿ. ನಮಸ್ಕಾರ. ನಮಸ್ಕಾರ. ಜೋರಾಗಿ ಮಾತಾಡಿ. ಇವತ್ತಿನ ಕಾರ್ಯಕ್ರಮ ತುಂಬಾ ಫಾಸ್ಟ್ ಆಗಿ ಜೋರಾಗಿ ಮಾತಾಡಿ. ಆಗ್ತಾ ಇದೆ. ಹೇಳಿ, ನಾವು ಕೂಡ ಸಂಗೀತ ಯಾಕೆ ಕಲಿಬಾರ್ದು, ಹಾಡ್ಲಿಕ್ಕೆ ಕವಿತೆ ಯಾಕೆ ಹಾಡಬಾರ್ದು ಅಂತ ನಮಸ್ಕಾರ. ಆದ್ರೆ ಇಷ್ಟು ವಯಸ್ಸಾದ್ರೂ ತುಂಬಾ ಸಾಧನೆ ಭೋಗವಾದದ್ದು, ಅದ್ಭುತವಾದದ್ದು ಒಂದು ರೀತಿಯಿಂದ ಎಷ್ಟು ಅದ್ಭುತ ಅಂತ. ಆಮೇಲೆ ಇವತ್ತಿನ
ತಾವೇನ್ ಹೇಳಿ ಕೇಳ್ತಾ ಇಲ್ಲ ಮೇಡಮ್, ಸ್ವಲ್ಪ ಜೋರಾಗಿ ಮಾತನಾಡ್ರಿ. ಏನು ಕೆಲಸ ಮಾಡಿದ್ರು ಕೂಡ 100% ಮಾಡ್ಬೇಕು ಅನ್ನೋದನ್ನ ಹೇಳಿದ್ರಿ. 100% ಯಾವುದೇ ಒಂದು ಕೆಲಸವನ್ನು ಮಾಡ್ಬೇಕಂತ ತಾವು ಹೇಳಿದ್ರಿ. ತಾಯಿ ಮತ್ತು ಮಗನ ಸಂಬಂಧ ಯಾವ ರೀತಿಯಿಂದ ಇತ್ತು, ಆತನ ಮನಸ್ಸು ಯಾವ ರೀತಿಯಿಂದ ಪರಿವರ್ತನೆ ಆಯ್ತು ಅದನ್ನು ಕೂಡ ಹೇಳಿದ್ರಿ. ಆಮೇಲೆ ಡಾನ್ಸರ್ ಮಾಡ್ತಾ ಮಾಡ್ತಾ ಅವ್ರ ಮನಸ್ಸು ಬದಲಾಯಿತು. ಆದ್ರೆ ಯಾವಾಗ ತಂದೆ, ಮಗಳು ಮತ್ತು ರಾಜ ಅವರ ಪ್ರತಿಯೊಬ್ಬರ ಅನಿಸಿಕೆಗಳು ಹೇಗಿದ್ದು ಅಂದ್ರೂ ಕೂಡ ಹೇಳಿದ್ರಿ. ಅಂದ್ರೆ ಮನಸ್ಸು ಎಷ್ಟು ಪರಿವರ್ತನೆಗೊಂಡಿತು ಅಂತ, ನಮ್ಮ ಮನಸ್ಸು ಎಷ್ಟು ಚಂಚಲವಾಗಿರುತ್ತೆ ಅದು ಕೂಡ ತಾವು ಹೇಳಿದ್ರಿ. ಬಹಳಷ್ಟು ಒಳ್ಳೆ ಅದ್ಭುತವಾಗಿತ್ತು. ಆಮೇಲೆ ಇನ್ನೊಂದು ಏನಂದ್ರೆ ಮೇಡಮ್, ನಮ್ಮಲ್ಲಿ ಹಠ ಇರಬೇಕು, ಛಲ ಇರಬೇಕು. ಯಾವುದೇ ಒಂದು ಕೆಲಸ ಮಾಡ್ಬೇಕಾದ್ರೆ ಮೊದಲು ಗುರಿ ಇರಬೇಕು. ಹಿಂಗೆ ನಮ್ಮ ಗುರು ತಾನಾಗೆ ನಮ್ಗೆ ಮಾರ್ಗದರ್ಶನವನ್ನ ನೀಡ್ತಾರ ಅನ್ನೋದನ್ನು ಕೂಡ ತಾವು ಹೇಳಿದ್ರಿ. ಆಮೇಲೆ ಎಲ್ಲಕ್ಕಿಂತ ಮುಖ್ಯವಾಗಿ ಏನಂದ್ರೆ, ಸ್ವತಃ ತಮ್ಮದೇ ಆಂಧ್ರ ಪ್ರದೇಶದಲ್ಲಿದ್ದು ತೆಲುಗು ಭಾಷೆ ಆದ್ರೂ ಕೂಡ ತಾವು ಒಂದು ಇನ್ಸ್ಟಿಟ್ಯೂಟಿನ ಸಂಸ್ಥೆಯ ಅಧಿಕಾರಿಗಳಾಗಿದ್ದು ಕೂಡ ನಾನು ಕನ್ನಡ ಕಲಿನೇಬೇಕು ಅನ್ನುವಂತ ಉದ್ದೇಶದಿಂದ, ಹಠದಿಂದ, ಛಲದಿಂದ ಕನ್ನಡವನ್ನು ಕಲಿತು ಎಷ್ಟೆಷ್ಟು ಪ್ರಶಸ್ತಿಗಳನ್ನು ಗಳಿಸಿದ್ರಿ. ಇವು ತಾವು ಪಕ್ಷಿಧಾಮದ ಹಾಡು ಕವಿತೆ ಹೇಳಿದ್ರಿ, ತುಂಬಾ ಅದ್ಭುತವಾಗಿತ್ತು. ಅಲ್ಲದೆ ನನ್ನ ನಾಲಿಗೆ ಎನಬಾರದೆ ಕನ್ನಡ ಶರಣು ಶರಣೆಂಬ ಕನ್ನಡ ಅನ್ನಬಾರೆ ಕನ್ನಡ ಅಂಬೆಗೆ ಶರಣು ಶರಣು ಅಂತ ಎಷ್ಟು ಚೆನ್ನಾಗಿ ಹೇಳಿದ್ರಿ ಮೇಡಮ್. ಇದರಿಂದ ಏನ್ ಗೊತ್ತಾತಂದ್ರೆ, ಎಷ್ಟು ವಯಸ್ಸಾದ್ರೂ ಕೂಡ ನಮ್ಮಲ್ಲಿ ಛಲ ಬಿಡಬಾರ್ದು. ಎಲ್ಲವನ್ನು ಕೂಡ ನಾವು ಸಾಧನೆಯಿಂದ 100% ಅಷ್ಟು ಕೆಲಸ ಸಾಧಿಸಲು ಸಾಧ್ಯವೇ ಸಾಧ್ಯ. ಅದು ಎಲ್ಲಕ್ಕೂ ಏನ್ ಕಾರಣ ಅಂದ್ರೆ ನಮ್ಮ ಮನಸ್ಸೇ ಕಾರಣ ಅಂತ ಹೇಳಿ. ಇನ್ನು ನಮ್ಮ ಮನಸ್ಸನ್ನ ನಿರ್ದಿಷ್ಟವಾಗಿ, ನಿರ್ಧಾರವಾಗಿ ಇಟ್ಕೊಳ್ಳಿಕ್ಕೆ ಏನೇನು ಮಾಡಬೇಕು? ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ವೆರಿ ಮಚ್. ನಮ್ಮ ಮನಸ್ಸು ನಿರ್ದಿಷ್ಟವಾಗಿ ಇಟ್ಕೊಳ್ಳಿಕ್ಕೆ ಮತ್ತೆ ಏನನ್ನು ಮಾಡಬೇಕು? ಪ್ರಶ್ನೆ ಕೇಳ್ತಾ ಇದೆ ಮೇಡಮ್. ಪ್ರಶ್ನೆನ ನಿರ್ದಿಷ್ಟವಾಗಿ ಮಾಡ್ಬೇಕಂತಂದ್ರೆ ಮೇಡಮ್, ನಾವು ಸಮಯ ಇದ್ದಾಗೆಲ್ಲ ಧ್ಯಾನ ಮಾಡ್ಬೇಕು. ಮುಖ್ಯವಾಗಿ ಮನಸ್ಸನ್ನು ನಮ್ಮ ಹತೋಟಲ್ಲಿ ಇಟ್ಕೋಬೇಕು ಅಂತಂದ್ರೆ, ನಮ್ಮ ಮನಸ್ಸು ನೆಮ್ಮದಿಯಾಗಿದ್ರೆ ತಾನೆ ಅದನ್ನು ಚಂಚಲತ್ವಕ್ಕೆ ಬಿಡಬಾರ್ದು. ಚಂಚಲತ್ವ ಇಲ್ದಂಗೆ ಇರ್ಬೇಕು ಅಂತಂದ್ರೆ ಸ್ವಲ್ಪ ಹೊತ್ತು ಮೌನವಾಗಿ ಕೂತ್ಕೋಬೇಕು. ಮೌನ ಇಂಪಾರ್ಟೆಂಟ್ ಮೇಡಮ್. ಮೌನವಾಗಿ ನಾವು ಯಾವತ್ತಿರ್ತೀವೋ ಅದನ್ನು ನಾವು ಯಾವುದನ್ನು ಕೂಡ ನಾವು ಜಯಿಸ್ಬೋದು ಮೇಡಮ್. ತಾಳ್ಮೆದಿಂದ ಇರ್ಬೇಕು. ಸ್ವೀಕಾರ ಮನೋಭಾವನೆ ತಿಳಿಸಿದ್ರಿ, ಹೃತ್ಪೂರ್ವಕವಾಗಿ ಧನ್ಯವಾದಗಳನ್ನು ತಿಳಿಸಿದ್ರಿ. ಕ್ಷಮಿಸುವಂತ ಗುಣ ಇರ್ಬೇಕು. ಮತ್ತು ಋಣ ತೀರಿಸ್ಬೇಕಂದ್ರ ನಾವು ಸಾಧನೆಯನ್ನು ಮಾಡಿದ್ರೆ ಮಾತ್ರ ಋಣ ತೀರಿಸ್ಲಿಕ್ಕೆ ಸಾಧ್ಯತೆ ಅಂತ ಇವತ್ತು ತಾವು ಒತ್ತಿ ಹೇಳಿದ್ರಿ ಮೇಡಮ್. ಧನ್ಯವಾದ. ಬಹಳಷ್ಟು ಚೆನ್ನಾಗಿತ್ತು ಇವತ್ತಿನ ಕಾರ್ಯಕ್ರಮ, ಹೃದಯ ತುಂಬಿ ಬಂತು ಮೇಡಮ್. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ವೆರಿ ಮಚ್. ನಮ್ಮ ಕವಿತೆ ನಿಜವಾಗ್ಲೂ ಒಳ್ಳೇದಾಗಿತ್ತು. ಅದನ್ನೇ ತಾವು ಇನ್ನೊಂದ್ಸಲ ಪಕ್ಷಿಧಾಮ ಕವಿತೆಯನ್ನ ನಮ್ಮ ಯೂಟ್ಯೂಬ್ ಹಾಕಿ ಮೇಡಮ್, ಅದನ್ನ ನಾವೆಲ್ಲ ಕಲಿತೀವಂತೆ. ಧನ್ಯವಾದಗಳು. ಥ್ಯಾಂಕ್ ಯು ಮೇಡಮ್, ಖಂಡಿತ. ಥ್ಯಾಂಕ್ ಯು ಉಮಾ ಮೇಡಮ್. ಮೇಡಮ್ ಅಶ್ವಿನಿ ನಿಮ್ ನಂಬರ್ ಕೊಡಿ ಮೇಡಮ್, ನಾನು ಅದು ರೆಕಾರ್ಡ್ ಮಾಡಿ ಕಳಿಸ್ತೀನಿ. ರೆಕಾರ್ಡ್ ಮಾಡಿ ತಲುಪಿಸಿ ಮೇಡಮ್, ನಾನು ಹಾಕ್ತೀನಿ ಎಲ್ಲ ಗ್ರೂಪ್ ನಿಮ್ಗೆ ಕಳಿಸ್ತೀನಿ ಸರ್. ರಂಗನಾಥ್ ಗುರುಗಳಿಗೆ ಕಳಿಸ್ಕೊಡ್ರಿ, ಅವ್ರು ಎಲ್ಲರಿಗೂ ಕಳಿಸ್ಕೊಡ್ತಾರೆ. ನೆಕ್ಸ್ಟ್ ಜಗದೀಶ್ ಸರ್ ಮಾತಾಡಿ. ಥ್ಯಾಂಕ್ ಯು ಅಮ್ಮ, ಉಮಾ ಅಮ್ಮ. ಧನ್ಯವಾದ. ಥ್ಯಾಂಕ್ ಯು. ನಮಸ್ಕಾರ. ನಮಸ್ಕಾರ. ನಮಸ್ತೆ ಮೇಡಮ್. ನಮಸ್ಕಾರ ಸರ್. ತುಂಬಾ ಉತ್ತಮವಾದ ಮಾಹಿತಿಯನ್ನ ತಿಳಿಸಿದ್ರಿ ಮೇಡಮ್. ಶ್ರದ್ಧೆ, ಛಲ, ಏಕಾಗ್ರತೆ ಇಂದ 100% ಕೆಲಸ ನಾವು ಮಾಡಿದಾಗ ಸಾಧನೆ ಆಗುತ್ತೆ. ನಾವು ಏನ್ ಕೆಲಸ ಮಾಡ್ತೇವೆ ಅದ್ರ ಮೇಲೆ ಶ್ರದ್ಧೆಯಿಂದ ಮಾಡ್ಬೇಕು. ನಂಬಿಕೆಯಿಂದ, ವಿಶ್ವಾಸದಿಂದ, ಆತ್ಮವಿಶ್ವಾಸದಿಂದ ಮುಂದುವರೆದ್ರೆ ಎಂತ ಕೆಲಸವಾದ್ರೂ ಸಾಧ್ಯ ಆಗುತ್ತೆ ಅನ್ನೋದನ್ನ ತಿಳಿಸ್ಕೊಟ್ರಿ. ನೀವು ಆಂಧ್ರದಿಂದ ಬಂದು ಇಲ್ಲಿ ಭಾಷೆಯನ್ನ ಕಲಿತು ಈ ಒಂದು ನೆಲವನ್ನ ಅತ್ಯಂತ ಆಧಾರದಿಂದ ಅದನ್ನ ಅನುಭವಿಸಿ ನೀವು ಉತ್ತಮವಾದ ಒಂದು ಜ್ಞಾನ ಪಡೆದು ಕನ್ನಡದಲ್ಲಿ ನೀವು ಸಾಧನೆ ಮಾಡಿದಿರಿ. ಅದಕ್ಕೆ ನೀವು
ಶ್ರದ್ಧೆಯಿಂದ ಮಾಡಿರೋದ್ರಿಂದ ಆ ಒಂದು ಸಾಧನೆ ಆಗಿದೆ ಅನ್ನೋದನ್ನ ನಮಗೆ ಮನವರಿಕೆ ಮಾಡಿಕೊಟ್ರಿ. ಅನಂತವಾದ ಧನ್ಯವಾದಗಳು ಮೇಡಮ್. ರಂಗನಾಥ್ ಸರ್ಗೆ ಅನಂತವಾದ ಧನ್ಯವಾದ. ನಮಸ್ಕಾರ. ರೈಟ್. ಧನ್ಯವಾದ ಸರ್, ತುಂಬಾ ಅದ್ಭುತ ಹಂಚಿಕೆ ಮಾಡ್ಕೊಂಡಿದ್ದೀರಾ. ನಂದಿನಿ ಮೇಡಮ್ ಮಾತಾಡಿ. ನಮಸ್ತೆ ಮೇಡಮ್. ನಮಸ್ಕಾರ ಮೇಡಮ್. ನಮಸ್ತೆ ಮೇಡಮ್. ನಿಮ್ಮನ್ನ ನೋಡಿದ್ರೆ ನಮ್ಗೆ ತುಂಬಾ ಬಹಳ ಸಂತೋಷ ಆಯ್ತು. ಯಾಕೆ ಅಂತಂದ್ರೆ ಕರ್ನಾಟಕದಲ್ಲೇ ಹುಟ್ಟಿರೋರಿಗೆ ಏನಪ್ಪಾ ಅಂತಂದ್ರೆ ಭಾಷೆ ಮೇಲೆ ಒಂಥರ ತಾತ್ಸಾರ ಬಂದಿರೋಂತ ಈ ಸುಸಮಯದಲ್ಲಿ ನೀವು ದೇಶಾಭಿಮಾನ, ಭಾಷಾಭಿಮಾನ, ಮಣ್ಣು, ಹೆಣ್ಣು, ನೃಣ ಇದನ್ನೆಲ್ಲ ಹೇಳಿದ್ರಿ ಮೇಡಮ್. ಮತ್ತೆ ರಂಗನ ತಿಟ್ಟು ಬಗ್ಗೆ ಹೇಳಿದ್ರಲ್ಲ ಮೇಡಮ್. ನೀವು ಯಾವ ಪ್ರಾಂತ್ಯದಲ್ಲಿ ಇರೋದು ಮೇಡಮ್ ಇವಾಗ? ಮೈಸೂರಾ, ಬೆಂಗಳೂರಾ ಮೇಡಮ್? ಬ್ಯಾಂಗ್ಳೂರಲ್ಲಿ ಮೇಡಮ್, HL ಅಲ್ಲಿ ಇದ್ದೀನಿ. ಓಕೆ ಓಕೆ ಓಕೆ. ಆದ್ರೂನು ಮೇಡಮ್ ನಿಮ್ ಸಾಧನೆನ ನೋಡಿ ನಮ್ಮಂತ ಯಂಗ್ಸ್ಟರ್ಸ್ ಸ್ವಲ್ಪ ಪ್ರೇರಣೆ ಕೊಂಡ್ರೆ ಇನ್ನ ತುಂಬಾ ಬೆಳಿಬೋದು ಅಂತ ನನ್ನ ಅನಿಸಿಕೆ. ಆದ್ರೂನು ನೀವು ಈ ಪ್ರತಿಯೊಂದು ಒಂದೊಂದು ಜೀವನದ ಘಟನೆಗಳನ್ನ ಹೇಳ್ದಾಗ ನಮ್ಗೆ ತುಂಬಾ ಇನ್ಸ್ಪೈರ್ ಆಗ್ತಾ ಇತ್ತು ಮೇಡಮ್. ನೀವು ಕನ್ನಡ ಕಲ್ತಿದ್ದಾಗಿರ್ಬೋದು, MA ಪಾಸ್ ಮಾಡಿದಾಗಿರ್ಬಹುದು, ಮತ್ತೆ ಕನ್ನಡದಲ್ಲಿ ಇಂಟರ್ವ್ಯೂ ಅಟೆಂಡ್ ಮಾಡಿರೋದಾಗಿರ್ಬೋದು, ನಿಮ್ ಶ್ರದ್ಧೆ, ಭಕ್ತಿ ಅದನ್ನೆಲ್ಲ ನೋಡಿದಾಗ ನಮ್ಗೆ ತುಂಬಾ ಒಂಥರ ಜಾಸ್ತಿ ನಾವು ಇನ್ನ ಮಾಡ್ಬೇಕು ಅನ್ನೋ ತುಡಿತ ನಮ್ಗೆ ಜಾಸ್ತಿ ಆಯ್ತು. ಮತ್ತೆ ನೀವು ಇವತ್ತು ಕನ್ನಡದ ಬಗ್ಗೆ ಮತ್ತೆ ಕರ್ನಾಟಕದ ಬಗ್ಗೆ, ನಮ್ಮ ನಾಡು ನೆಲದ ಬಗ್ಗೆ ಎಲ್ಲ ಮಾತಾಡಿದಾಗ ನಮ್ಗೆ ನಮ್ಮ ಕರ್ನಾಟಕದ ಮೇಲಿನ ಅಭಿಮಾನ ತುಂಬಾ ಜಾಸ್ತಿ ಆಯ್ತು. ಮತ್ತೆ ಕನ್ನಡದ ಮೇಲೆ ಅಭಿಮಾನದ ಈ ತರ ಬೆಳೆಸಕ್ಕೆ ಬೇಕು, ಎಲ್ಲರೂ ಕಲಿಬೇಕು. ಕರ್ನಾಟಕದಲ್ಲಿ ಬಂದಾಗ ಎಲ್ಲಾರು ಅವ್ರ ಭಾಷೆನ ನಾವು ಕಲಿಯೋ ತರ ಆಗ್ಬಿಟ್ಟಿದೆ ಈಗ. ಇಲ್ಲ, ಆ ತರ ಆಗ್ಬಾರ್ದು. ಎಲ್ಲಾರು ನಮ್ಮ ಕರ್ನಾಟಕಕ್ಕೆ ಬಂದಾಗ ಕರ್ನಾಟಕನ ಕಲಿಯಂತಾಗ್ಲಿ ಅನ್ನೋದು ನನ್ನ ಅನಿಸಿಕೆ. ತುಂಬಾ ತುಂಬಾ ಧನ್ಯವಾದಗಳು ಮೇಡಮ್. ತುಂಬಾ ಚೆನ್ನಾಗಿ ನಡೆಸ್ಕೊಡ್ರಿ ಈ ಕಾರ್ಯಕ್ರಮನ. ಥ್ಯಾಂಕ್ ಯು ಮೇಡಮ್. ನಾನು ಇಲ್ಲಿರೋರ್ಗೆ ಎಲ್ಲಾರ್ಗು ಹೇಳೋದಷ್ಟೇ, ಎಲ್ಲೇ ಇರ್ಲಿ, ಹೇಗೆ ಇರ್ಲಿ, ನಾನು ಎಂದೆಂದಕ್ಕೂ ಕನ್ನಡದವಳೆ, ನಿಮ್ ತೆಲುಗುನವಳಲ್ಲ ಅಂತೀನಿ. ಹೌದು ಮೇಡಮ್. ನೀವು ಪ್ರತಿಯೊಂದು ಕವಿತೆ, ಕವನ, ಹಾಡು ಎಲ್ಲ ಹೇಳಿರೋದು, ಮತ್ತೆ ನಿಮ್ ಶಾರೀರ ತುಂಬಾ ಅದ್ಭುತವಾಗಿದೆ ಮೇಡಮ್. ನೀವು ಈ ಮಾತಾಡ್ಬೇಕಿದ್ರೆ, ಈಗ ಈ ಕಾರ್ಯಕ್ರಮ ನಡಿಬೇಕಿದ್ರೆ ನೀವು ಪ್ರತಿಯೊಂದು ಘಟನೆಗೆ ಒಂದೊಂದು ಉದಾಹರಣೆಯಾಗಿ ಒಂದೊಂದು ಕತೆ ಹೇಳೋದಾಗಿರ್ಬೋದು, ಅಥವಾ ಒಂದೊಂದು ಹಾಡು ಹೇಳೋದಾಗಿರ್ಬೋದು, ನಮ್ಗೆ ಒಂಥರ ಅದ್ಭುತ ಅನಿಸ್ತಾ ಇತ್ತು ಮೇಡಮ್ ಕೇಳೋದಿಕ್ಕೆ. ತುಂಬಾ ತುಂಬಾ ಧನ್ಯವಾದಗಳು ಮೇಡಮ್. ಥ್ಯಾಂಕ್ ಯು, ಧನ್ಯವಾದಗಳು. ಥ್ಯಾಂಕ್ ಯು ನಂದಿನಿ ಮೇಡಮ್. ತುಂಬಾ ಚೆನ್ನಾಗಿ ನೀವು ಹೇಳಿದ್ರಿ. ಥ್ಯಾಂಕ್ ಯು ಮೇಡಮ್. ನಂದಾ ಮೇಡಮ್ ಮಾತಾಡಿ. ಗುರುಜಿ ನಮಸ್ತೆ ಮೇಡಮ್. ನಮಸ್ತೆ. ಇವತ್ತು ತಮಗೆ ಕೊಟ್ಟಂತ ವಿಷಯ, ಯಾವುದೇ ಕೆಲಸ ಮಾಡಿದ್ರು 100% ಮಾಡ್ಬೇಕಂತಂದು, ಅದಕ್ಕೆ ಸ್ಪಷ್ಟ ಉದಾಹರಣೆ ತಾವೇ. ತಮ್ಮನ್ನ ನಾವು ಕಂಡುಕೊಂಡಾಗ ನೀವು ಸಾಧನೆ 100% ಮಾಡಿರಿದ್ದೀರಿ ಅನ್ನೋದು ಗೊತ್ತಾಯ್ತು ಮೇಡಮ್. ನಂತರ ತಾಳ್ಮೆ ಗುಣದಲ್ಲಿ 2 ಉದಾಹರಣೆ ನಾನು ಕಂಡ್ಕೊಂಡೆ. ಏನಂದ್ರೆ, ಅವನ ಮಗನಿಗೆ ತಾಳ್ಮೆ ಇಲ್ಲದೆ ಇದ್ದಿದ್ರಿಂದ ಅವನ ತಾಯಿಯನ್ನು ಕಳ್ಕೊಂಡ. ಇಲ್ಲಿ ರಾಜನಿಗೆ ತಾಳ್ಮೆ ಗುಣ ಇದ್ದಿದ್ದಕ್ಕೆ ಅವನು ತನ್ನ ಸಾವನ್ನ ತಾನು ಗೆದ್ಕೊಂಡ. ಅಂದ್ರೆ ತಪ್ಪಿಸ್ಕೊಂಡಿದ್ದಾನೆ. ತಾಳ್ಮೆ ಗುಣದಲ್ಲಿ 2 ಇದೆ. ಅಂದ್ರೆ ನಾವು ಆತರ ಪಟ್ಟಾಗ ನಮ್ಗೆ ಏನಾಗುತ್ತೆ, ಸಮಾಧಾನದಿಂದ ಇದ್ದಾಗ ನಾವ್ ಏನಾಗುತ್ತೆ, ನಮ್ಗ ಲಾಭ ಸಿಗುತ್ತೆ ಅಂತ ಅನ್ನೋದು ಗೊತ್ತಾಯ್ತು ಮೇಡಮ್. ನಂತರ ನಾವು ಈ ಸ್ಟೇಜಿಗೆ ನಾಟಕ ಮಾಡ್ಲಿಕ್ಕೆ ಬಂದಿದ್ದೀವಿ. ಒಂದೊಂದು ಪಾತ್ರವನ್ನು ಹೊತ್ಕೊಂಡು ಈ ಜಗತ್ತಿಗೆ ನಾವು ಮನುಷ್ಯ ರೂಪ ತಾಳ್ಕೊಂಡು ಬಂದಿದ್ದೀವಿ. ಆ ಪಾತ್ರವನ್ನ ನಾವು ನಿಭಾಯಿಸ್ಬೇಕಂದ್ರೆ ನಾವು ಸಾಧನೆ ಮಾಡ್ಬೇಕು ಅಂತ ಅನ್ನೋದು ಗೊತ್ತಾಯ್ತು ಮೇಡಮ್. ಥ್ಯಾಂಕ್ ಯು ಮೇಡಮ್. ತಮ್ಮ ಪ್ರತಿಯೊಂದು ಉದಾಹರಣೆಯನ್ನ ತಮ್ಮ ಜೀವನದಲ್ಲಿ ನಡೆದಂತ ಘಟನೆಗಳನ್ನ ತಾವು ನಮಗೆ ಎಳೆಯಾಗಿ ಬಿಚ್ಚಿಕೊಟ್ಟಿದ್ದೀರಿ. ಥ್ಯಾಂಕ್ ಯು ಮೇಡಮ್. ತುಂಬಾ ಥ್ಯಾಂಕ್ಸ್. ಒಳ್ಳೆ ಪಾಯಿಂಟ್ ಇಟ್ಕೊಂಡಿದ್ದೀರಾ. ನಿಜ ಅಲ್ವಾ? ಅವನು ಅರ್ಜೆಂಟ್ ಪಟ್ಟಿದ್ದ, ತಾಯಿನ ಕಳ್ಕೊಂಡ. ಇವ್ರು ತಾಳ್ಮೆದಿಂದ ಮರಣ ತಪ್ಪಿಸ್ಕೊಂಡಿದ್ದಾನೆ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು. ಥ್ಯಾಂಕ್ ಯು ನಂದಾ ಮೇಡಮ್. ಸುಜಾತ ಮೇಡಮ್ ಮಾತಾಡಿ. ನಮಸ್ಕಾರ ಮೇಡಮ್. ತುಂಬಾ ಅದ್ಭುತವಾಗಿತ್ತು ಇವತ್ತಿನ ಸಂಚಿಕೆ. ನಮಸ್ಕಾರ. 1 ಮಿನಿಟ್ ನಾ ಇದನ್ನ ಮಾಡಾಕತ್ತೀನಿ. ವಿಡಿಯೋ ಇದು ಆನ್ ಆಗಲ್ಲಾಗ್ಯದ್ರಿ. ಇರ್ಲಿ ತೋರಿ. ಹಲೋ, ನಮಸ್ಕಾರ. ವಿಡಿಯೋ ಆನ್ ಆಗಲ್ಲಾಗಿತ್ತು, ಅದನ್ನ ನೋಡ್ಲಿಕ್ಕತ್ತಿದ್ದೆ. ನೀವು ಆಗಲ್ಲಾಗಿದೆ. ನಮಸ್ಕಾರ ಮೇಡಮ್. ಪಾಪು ನೆತ್ಕೊಂಡಿದ್ದಲ್ಲ. ನೀವು ಹೇಳಿದ ನಮಸ್ಕಾರಮ್ಮ. ನಮಸ್ಕಾರ. ನೀವು ಹೇಳಿದ ಹಾಗೆ ನನಗೂ ಎಲ್ಲಾ ಕೆಲಸ ನಾ ಏನ ಕೈಯಲ್ಲಿ ಹಿಡಿದ್ರು ಮನಸ್ಸಿಲೆ 100 ಟೆಕ್ಕೆದಷ್ಟು ಮಾಡುತ್ತೇನೆ. ನನಗೆ ಯೋಗ ಕಲಿಯಲಿಕ್ಕೆ ತುಂಬಾ ಇಷ್ಟ ಇತ್ತು.
ಆದ್ರೆ ಅದು ಮರಾಠಿಯಲ್ಲಿತ್ತು. ಯೋಗ ಸಿದ್ಧ ಸಮಾಧಿ ಯೋಗ ನಾಸಿಕದ್ದು ಇದು ರೀ, ಅದು ಕೊಲ್ಹಾಪುರದಲ್ಲಿ. ನಾ ಮೊದಲ ಮರಾಠಿ ಭಾಷೆ ಅರ್ಧ ಕಲ್ತು ಜಾಯಿನ್ ಆದೆ ಯೋಗ ಕ್ಲಾಸಿಗೆ. ನಂತರ ಅಲ್ಲಿ 2 ಎಕ್ಸಾಮ್ ಇರ್ತಾವ್ರಿ ಬರೆಯಲ್ಲದು, ಕನ್ನಡ ಅಕ್ಷರ, ಮರಾಠಿ ಉಚ್ಚಾರ. ಹೀಗೆ ಮಾಡಿ ಪೇಪರ್ ಬರುದು, 4 ಪೇಪರ್ ಬರುದು, ಏನೇನೋ ಮಾಡಿ ಪ್ರಾಕ್ಟಿಕಲಿನೇ ಪಾಸ್ ಆದೆ. ಅದು ನೀವು ಹೇಳಿದ ಅದ್ಭುತವೆಲ್ಲಾನು ನನಗೆ ನೆನಪು ಬಂದು ಬಿಟ್ಟಿತ್ತು ಮೇಡಮ್. ನೀವು ಎಷ್ಟು ಶ್ರದ್ಧೆಯಿಂದ ನಮ್ಮದು ಅಂದ್ರೆ ನಾವು ಮಾಡಿದಾಗ ತುಂಬಾ ಎಲ್ಲ ಕೆಲಸಗಳು ಆಗುತ್ತವೆ. ಇವಾಗ ಹೇಗಾಗಿದೆ ಅಂದ್ರೆ, ಇವಾಗ ಕನ್ನಡನು ಪೂರ್ತಿಲ್ಲ, ಮರಾಠಿನೂ ಪೂರ್ತಿಲ್ಲ ಪುಣಾದಲ್ಲಿ ಇರುವುದರಿಂದ ಹೀಗಾಗಿದೆ ಮೇಡಮ್. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಕನ್ನಡ ಕಲೀಲೇಬೇಕು. ಕನ್ನಡ ಯಾಕಂದ್ರೆ ಕನ್ನಡ ಕರ್ನಾಟಕದಲ್ಲಿದ್ದೀವಿ, ಆ ತಾಯಿ ಋಣ ನಾವು ಖಂಡಿತ ತೀರ್ಸ್ಕೊಳ್ಳೇಬೇಕು ಮೇಡಮ್. ಅದೊಂದು ಪ್ರತಿಯೊಬ್ಬರಲ್ಲಿನೂ ಅಣು ಕಣದಲ್ಲಿ ಈ ಒಂದು ಆ ಕನ್ನಡ ತಾಯಿ ಒಂದು ಮಮತೆ ತುಂಬಿರ್ಬೇಕು. ಆ ತಾಯಿ ನೋಡ್ರಿ ಎಂತವ್ರು ಬರ್ಲಿ ಕಮಾನ್ ಮಿಸ್ಟರ್ ಫ್ಲೈ ಅಂದಂಗೆ ಆ ಎಲ್ಲಾರುನು ಅವರು ಹಗ್ ಮಾಡ್ಕೊಂಡು ಅವ್ರ ಮಡ್ಲಲ್ಲಿ ಸೇರ್ಸ್ಕೊಂತ ಇದೆ ಅಮ್ಮ. ಎಷ್ಟು ದೇಶದವ್ರು ಬರ್ತಾ ಇದ್ದಾರೆ. ಅದೇನೆ ಅದನ್ನು ನೋಡ್ಬಿಟ್ಟು ನಾನು ಕನ್ನಡ ತಾಯಿ ನಿಜವಾಗ ಕನ್ನಡ ಜನರಿಗೆ ಎಂತ ಒಳ್ಳೆ ಸಹೃದಯರು, ಕರುಣೆ, ದಯಾ, ದಾಕ್ಷಿಣ್ಯತೆ ಇರೋರು. ಇಲ್ದೇ ಇದ್ರೆ ಹೋಗ್ರಯ ಯಾರ್ಯಾರ ಬಂದ್ ಇಲ್ಲಿ ಬಂದಿದ್ದೀರ ನಾವೇನಾಗ್ಬೇಕಂತ ಒಬ್ಬರು ಬಾಯಿಂದನೂ ಇಲ್ಲ, ಒಬ್ಬರು ಹೇಳಲ್ಲ. ಏನಾದ್ರೆ ಕಷ್ಟ ಬಂದ್ರೆ ಓಡಿ ಬಂದ್ಬಿಡ್ತಾರೆ ನಮ್ಮ ಕನ್ನಡ ಅಕ್ಕ ತಂಗಿರು, ಅಣ್ಣ ತಮ್ಮ. ನಿಜವಾಗ್ಲೂ ನನಗೆ ನೆನ್ಸ್ಕೊಂಡ್ರೆ ನನಗೆ ರೋಮಾಂಚವಾಗ್ಬಿಡುತ್ತೆ. ಕನ್ನಡ ಮಾತು ಎತ್ತಿದ್ರೆ ಸಾಕು ನನಗೆ ಅಂತ ಇದಾಗ್ಬಿಡುತ್ತೆ. ಅಂತ ತಾಯಿ ಋಣ ತೀರ್ಸ್ಕೋಬೇಕಂತಂದ್ರೆ ಬರೀ ಬಂದಿದೀವಿ ಮೈ ಮೇಲೆ ಬಟ್ಟೆ ಹಾಕೊಂಡು ಕರ್ನಾಟಕಕ್ಕೆ ಬಂದಿದ್ದವರೆಲ್ಲಾರು ಇವಾಗ ಎಂತೆಂತ ದೊಡ್ಡ ಶಾಹುಕಾರಗಳಾಗಿ ಮಾಡಿ ಮೇಲೆ ಮಾಡಿ ಕಟ್ಟಿ ಎಲ್ಲಾ ಇದ್ದಾರೆ. ಆದ್ರೆ ಕನ್ನಡ ಕಲಿಬೇಕಂತ ಒಬ್ಬರ ಮನ್ಸಿಗೂ ಬರಲ್ಲ, ಒಬ್ರಿಗೂ ಬರ್ತಾ ಇಲ್ಲ. ಬರ್ಬೇಕು ಅಂತ ನನ್ನ ಆಕಾಂಕ್ಷೆ. ನಾನು ಇಲ್ಲಿ ಆಂಧ್ರದಲ್ಲಿನೂ ಕನ್ನಡ ಕಲಿಸ್ತಾ ಇದ್ದೀನಿ ಮೇಡಮ್ ಕೆಲವರಿಗೆ. ಯಾಕಂದ್ರೆ ಆಂಧ್ರದಿಂದ ಎಲ್ರೂ ಕರ್ನಾಟಕಕ್ಕೆ ಬರ್ತಾ ಇದ್ದಾರೆ. ಅದಕ್ಕೋಸ್ಕರ ನಾವು ಕನ್ನಡ ಕಲಿಬೇಕನ್ನೋ ಇಂಟ್ರೆಸ್ಟ್ ಅವ್ರಿಗೂ ಬಂದ್ಬಿಟ್ಟಿದೆ. ನಾನು ಇತ್ತೀಚೆಗೆ ಬಂದಿದ್ದೀನಿ ಮೇಡಮ್ ಆಂಧ್ರಕ್ಕೆ, ಆದ್ರೆ ಬೆಂಗಳೂರಿಗೆ ಬರ್ತೀನಿ, ಇಲ್ಲೂ ಇರ್ತೀನಿ, ಅಲ್ಲೂ ಇರ್ತಾ ಇದ್ದೀನಿ. ನಾವು ಯಾಕಂದ್ರೆ ನಮ್ಮಪ್ಪ ದೊಡ್ಡ ಸಂಗೀತ ವಿದ್ವಾಂಸರು, ಅವ್ರಿಗೆ ಮಾನ್ಯ ಕೊಟ್ಟಿದ್ರು. ಅಲ್ಲಿ ಆ ಸ್ಥಳ ಹೋಗುತ್ತಂತ ಹೇಳಿ ಮನೆ ಕಟ್ಬಿಟ್ಟಿದ್ವಿ. ಅದಕ್ಕೆ ನಾನೀಗ ರಿಟೈರ್ಡ್ ಆಗಿದ್ನಲ್ಲ, ಸ್ವಲ್ಪ ದಿನ ಇಲ್ಲೂ ಸ್ವಲ್ಪ ದಿನ ಅಲ್ಲಿ ಇದ್ದು ಬರ್ತಾ ಹೋಗ್ತಾ ಇರ್ತೀನಿ ಮೇಡಮ್. ತುಂಬಾ ಅದ್ಭುತವಾದ. ಆಮೇಲೆ ನನಗೆ ತುಂಬಾ ಹೆಮ್ಮೆ, ಕನ್ನಡವರೆಂದರೆ ತುಂಬಾ ಹೆಮ್ಮೆ. ಹೀಗಾಗಿ ಅಗದಿ ಪ್ರಿಯಳಿದ್ದೀನಿ ಮೇಡಮ್ ನಾ ಕನ್ನಡಕ್ಕೆ. ಥ್ಯಾಂಕ್ ಯು. ನನಗೆ ನೆನ್ಸ್ಕೊಂಡಿದ್ರೆ, ನನಗೆ ಕನ್ನಡ ಬಗ್ಗೆ ನೆನ್ಸ್ಕೊಂಡಿದ್ರೆ ಆನಂದ. ಖರೆ ಮೇಡಮ್. ಯಾಕೋ ನಾನು ಆ ತರ ನಮ್ಮಮ್ಮ ನನ್ನಲ್ಲಿ ಆ ತರ ಜೀರ್ಣವಾಗ್ಬಿಟ್ಟು ನನ್ನ ಅಣು ಅಣು ಕಣದಲ್ಲಿ ನಮ್ಮ ಕನ್ನಡಮ್ಮ ತುಂಬಿಕೊಂಡಿದೆ. ನಮಸ್ಕಾರ. ಥ್ಯಾಂಕ್ ಯು ಮಾ, ಥ್ಯಾಂಕ್ ಯು. ಇವತ್ತು ನಿಜವಾಗೂ ಬಹಳ ಅದೃಷ್ಟವಂತಳು ನಾನು. ನಿಮ್ಮಲ್ಲಿ ಎಲ್ಲಾರ್ನು ಜೂಮ್ ಇಂದ ನೋಡ್ತಾ ಇದ್ದಿದ್ದಕ್ಕೆ ಅಂತ ಹೆಮ್ಮೆ ಆಗುತ್ತೆ ನನ್ಗೆ ನಿಜವಾಗ್ಲು. ನನಗೆ ಅವಕಾಶ ನೀಡಿರೋ ಸರ್ ರಂಗನಾಥ್ ಸರ್ ಸ್ವಾಮಿನ, ನಮ್ಮ ನೇತ್ರ ಮೇಡಮ್, ಎಲ್ಲಾರ್ಗುನು ಈ ಟೀಮ್ ಮೆಂಬರ್ಸ್ ಎಲ್ಲಾರ್ಗುನು ಶಿರಸಾಭಿವಂದನೆಗಳು ಅರ್ಪಿಸ್ತಾ ಇದ್ದೀನಿ. ಈ ಜೂಮ್ ನಲ್ಲಿ ನೋಡಿದವ್ರೆಲ್ಲರಿಗೂ ಕೂಡ ತುಂಬಾ ಸಂತೋಷ ಆಗತ್ತೆ ನನಗೆ ಇವತ್ತು ನಿಜವಾಗ್ಲೂ. ಎಷ್ಟು ನಾವು ಮಾತಾಡನಿದ್ರು ಹೊಗಳಿದರು ಕಮ್ಮಿನೇ ಇದೆ ಮೇಡಮ್. ಅಷ್ಟು ಅದ್ಭುತವಾಗಿ ನಡೆಸಿಕೊಡುತ್ತಿದ್ದಾರೆ. ಅವರಿಗೆ ಪ್ರಣಾಮಗಳು ಮೇಡಮ್. ನಿಜವಾಗ್ಲೂ ಅವ್ರಿಗೆ ಥ್ಯಾಂಕ್ ಯು, ಧನ್ಯವಾದಗಳು ಮತ್ತೊಮ್ಮೆ. ಕೊನೆ ಹಂಚಿಕೆ ದೀಪಾ ಮೇಡಮ್, ಕೊನೆ ಹಂಚಿಕೆ. ಆಯ್ತು ಸರ್, ಥ್ಯಾಂಕ್ ಯು ವೆರಿ ಮಚ್ ಸರ್. ಇನ್ನೊಂದು ಹಂಚಿಕೆ ಇದೆ ಮೇಡಮ್, ಒಂದ್ ನಮಸ್ತೆ ಮೇಡಮ್. ನಮಸ್ತೆ ಮೇಡಮ್. ನಮಸ್ತೆ. ಇವತ್ತಿನ ಕಾರ್ಯಕ್ರಮ ತುಂಬಾನೇ ಚೆನ್ನಾಗಿತ್ತು ಮೇಡಮ್. ಇವತ್ತೇನ್ ಅನಿಸ್ತು ಅಂದ್ರೆ, ನಮ್ಮ ಭಾರತ ಮಾತೆ ಸಾಕ್ಷಾತ್ ಭುವನೇಶ್ವರಿ ದೇವಿನೇ ಧರೆಗಿಳಿದು ಬಂದು ಹಿತವಚನಗಳನ್ನು ನುಡಿದ ಹಾಗೆ ಇತ್ತು ಮೇಡಮ್. ನಮ್ಮ ಭಾರತ ದೇಶ ಸಂಸ್ಕೃತಿಯ ತವರು ಮನೆ ಅಂತ ಹೇಳ್ತಾರೆ.
ಇವತ್ತು ಇಲ್ಲಿ ನಾವು ಕನ್ನಡ ಭಾಷಾಭಿಮಾನ ಮತ್ತೆ ನೀವು ಸಂಸ್ಕಾರ ಬಗ್ಗೆನೂ ತುಂಬಾ ಚೆನ್ನಾಗಿ ಹೇಳಿದ್ರಿ. ತಂದೆ ತಾಯಿನ ತುಂಬಾ ಪ್ರೀತಿಯಿಂದ ನೋಡ್ಕೋಬೇಕು. ಅವರು ಸತ್ ಮೇಲೆ ನಾವು ಮಾಡೋ ಕಾರ್ಯಗಳು ಮುಖ್ಯ ಅಲ್ಲ, ಅವ್ರು ಬದುಕಿರುವಾಗ್ಲೇ ನಾವು ಅವ್ರನ್ನ ಪ್ರೀತಿಯಿಂದ ಮಾತಾಡ್ಸ್ಕೊಂಡು ಅವ್ರಿಗೆ ಅನ್ನ ಹಾಕ್ಬೇಕು ಅಂತ ನೀವು ತುಂಬಾ ಚೆನ್ನಾಗಿ ಹೇಳಿದ್ರಿ. ಅದು ನಮ್ಮ ಸಂಸ್ಕೃತಿ, ಅದು ನಮ್ಮಲ್ಲಿ ಎಲ್ಲರಿಗೂ ಬರ್ಬೇಕು ಅಂತ ನಾನ್ ಕೇಳ್ಕೊಂತೀನಿ. ಇವತ್ತಿನ ಜ್ಞಾನ ಹಂಚಿಕೆ ತುಂಬಾನೇ ಚೆನ್ನಾಗಿತ್ತು. ಮತ್ತೆ ಇನ್ನೊಂದು ಮೇಡಮ್, ನೀವು ಇವತ್ತು ಹೇಳಿದ್ರಲ್ಲ ಏನೇ ಕೆಲಸ ಮಾಡಿದ್ರು 100% ಮಾಡ್ಬೇಕು ಅಂತ, ಅದು ಖಂಡಿತ ಮೇಡಮ್. ಇಲ್ಲ ಅಂದ್ರೆ ನಾವು ಒಂದ್ ಸ್ವಲ್ಪ ಮಾಡ್ಲೋ ಬೇಡ್ವೋ ಅಂತ ಅನ್ಕೊಂಡ್ರೆ ಹೇಗಾಗುತ್ತೆ, ಒಂದು ಚರಂಡಿನ ದಾಟ್ಬೇಕಾದ್ರೆ ಅದು ದಾಟ್ಲೋ ಬೇಡ್ವೋ ಅಂತಂದ್ರೆ ಒಂದ್ 50% 40% ಈ ತರ ಅನ್ಕೊಂಡ್ಬಿಟ್ರೆ ನಾವೇನಾಗ್ತೀವಿ, ಚರಂಡಿ ಬಿದ್ಬಿಡ್ತೀವಿ. ಅದೇನ ನಾವ್ 100% ಚರಂಡಿ ದಾಟ್ತೀನಿ ಅಂತ ಅಂದಾಗ ನಾವೇನ್ ಮಾಡ್ತೀವಿ, ಆ ಕಡೆ ದಡವನ್ನ ಸೇರ್ತೀವಿ. ಅದು ತುಂಬಾನೇ ಇಷ್ಟ ಆಯ್ತು ನನ್ಗೆ. ಮತ್ತೆ ಇನ್ನೊಂದು ಥ್ಯಾಂಕ್ ಯು ವೆರಿ ಮಚ್. ಇವತ್ತು ಬೇವಿನ ಬೀಜದ ಉದಾಹರಣೆ ಹೇಳಿದ್ರಿ ಅಲ್ಲಮ್ಮ, ಅದು ತುಂಬಾನೇ ಚೆನ್ನಾಗಿತ್ತು. ಅದು ತಿನ್ಬೇಕಾದ್ರೆ ಫಸ್ಟ್ಗೆ ತುಂಬಾನೇ ಕಹಿ ಕಹಿ ಅನ್ಸುತ್ತೆ, ಆಮೇಲೆ ಅದ್ರ ಕೊನೆಯ ರುಚಿನ ತಗೋಬೇಕಾದಾಗ ಅದು ತುಂಬಾನೇ ಸಿಹಿ ಅನ್ಸುತ್ತೆ, ರುಚಿ ಅನ್ಸುತ್ತೆ. ಇದು ನಮ್ಮ ಸುಭಾಷ್ ಪತ್ರಿಜಿ ಅವ್ರು ಹೇಳಿರೋದು ಅಂತ ಹೇಳಿದ್ರಿ. ಅದು ನಿಜವಾಗ್ಲೂ ತುಂಬಾನೇ ಚೆನ್ನಾಗಿದೆ ಮೇಡಮ್, ತುಂಬಾ ಚೆನ್ನಾಗ್ ಅನಿಸ್ತು. ಏನೇ ಕಷ್ಟ ಬಂದ್ರುನು ಅದಕ್ಕೆ ಕೊನೆ ಪ್ರತಿಫಲ ಇದ್ದೇ ಇರುತ್ತೆ. ಯಾವುದೇ ಕೆಲಸಗಳನ್ನ ಕಷ್ಟಪಟ್ಟು ಮಾಡ್ಬಾರ್ದು, ಇಷ್ಟಪಟ್ಟು ಮಾಡ್ಬೇಕು ಅಂತ ಇವತ್ತು ನಾನ್ ತಿಳ್ಕೊಂಡೆ ಮೇಡಮ್. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು. ನಮಸ್ತೆ ನಮಸ್ಕಾರ. ನಮಸ್ತೆ ಮ್ಯಾಮ್, ತುಂಬಾ ಚೆನ್ನಾಗಿ ಹೇಳ್ಕೊಟ್ರಿ ಮ್ಯಾಮ್. ಅದ್ರಲ್ಲಿ ನಂಗೆ ತುಂಬಾ ಖುಷಿ ಆಯ್ತು. ಕನ್ನಡ ಹೇಳ್ಕೊಡ್ತಿದೀನಿ ಅಂದ್ರಲ್ಲ, ಅದಕ್ಕೆ ಒಂದು ಥ್ಯಾಂಕ್ಸ್ ಹೇಳ್ತೀನಿ ಮ್ಯಾಮ್. ಯಾಕೆ ನಮ್ಗ್ ಥಾಟ್ ಇದ್ದಿತ್ತು ಅದೇ, ಎಲ್ಲರಿಗೂ ಕನ್ನಡ ಹೇಳ್ಕೊಡ್ಬೇಕು ಅಂತಾನೆ ಇತ್ತು. ಸೊ ಹಾಗಾಗಿ ಮಾಡ್ತಿದ್ದೀರಲ್ಲ, ಸೊ ಹಾಗಾಗಿ ಅಗೇನ್ ಥ್ಯಾಂಕ್ಸ್ ಮ್ಯಾಮ್. ಮತ್ತೆ ನಿಮ್ಮಂತೂ ನಮ್ಗೆ ಸ್ಫೂರ್ತಿ ಮ್ಯಾಮ್. ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಮ್ಯಾಮ್. ನೆಕ್ಸ್ಟ್ ಸಂಧ್ಯಾ ರಾಣಿ ಅವರು ಫೈನಲ್ ಹಂಚಿಕೆ. ಸಂಧ್ಯಾ ರಾಣಿ ಮೇಡಮ್ ಮಾತಾಡಿ. ಸಂಧ್ಯಾ ರಾಣಿ ಅವರು. ಹಲೋ, ನಮಸ್ತೆ ಸರ್. ನಮಸ್ತೆ ಮೇಡಮ್. ನಮಸ್ತೆ ಮೇಡಮ್. ನಮಸ್ತೆ. ನಿಮ್ಮನ್ನ ನೋಡಿದ್ರೆ ಏನೋ ಒಂಥರ ಫ್ಯಾಮಿಲಿ ಮೆಂಬರ್ ನೋಡಿದ ತರನೇ ಫೀಲ್ ಬರ್ತಾ ಇದೆ ಮೇಡಮ್ ನನಗೆ. ಆಮೇಲೆ ಮೇಡಮ್, ನೀವು 100% ಎಫರ್ಟ್ ಹಾಕಿ 100% ಹಾಕಿ ಮಾಡಿದ್ರೆ, ಯಾವ ಕೆಲಸ ಮಾಡಿದ್ರೆ 100% ತುಂಬಾ ಚೆನ್ನಾಗಿ ಮನಮುಟ್ಟಿ ಹೇಳಿದ್ರಿ. ಅದು ನೀವೇ ಸಾಕ್ಷಿ ಅದಕ್ಕೆ ಮೇಡಮ್. ಹೌದು. ಆಮೇಲೆ ಮೇಡಮ್, ಇವಾಗ ಏನಾಗಿದೆ ಅಂದ್ರೆ, ಒಂದ್ ಬೆಂಗಳೂರಲ್ಲೇ ಆಗ್ಲಿ ಎಲ್ಲೇ ಆಗ್ಲಿ ನಮ್ ಕರ್ನಾಟಕದಲ್ಲೇನೆ ಕನ್ನಡ ಮಾತ್ರ ಏನೋ ಸುಮಾರು ಸ್ಟ್ಯಾಂಡರ್ಡ್ ಅನ್ನೋ ತರ ಇದೆ ಮೇಡಮ್. ಹೌದಾ ಮೇಡಮ್? ಬೇಕಾಗ್ತಾ ಇದೆ ಇವಾಗ ಮೇಡಮ್. ಮಾತಾಡಿ. ಈ ಜಮಾನದಲ್ಲಿ ನೀವು ಎಷ್ಟು ಚೆನ್ನಾಗಿ ಕನ್ನಡ ಭಾಷಾಭಿಮಾನ ಇಟ್ಕೊಂಡಿದ್ರ. ನಿಜವಾಗ್ಲೂ ಹೇಳ್ಬೇಕಂದ್ರೆ ಕನ್ನಡಿಗರಾದ ಎಷ್ಟೋ ಜನಕ್ಕೆ ಈ ತರ ಭಾಷಾಭಿಮಾನ ಇಲ್ಲಲ್ವಾ ಅನ್ಸುತ್ತದೆ ಮೇಡಮ್. ಕನ್ನಡದಲ್ಲಿ ಮಾತಾಡಿದ್ರೇನೆ ಕೀಳಿರಿಮೆ. ಹೌದಾ? ಒಂದ್ ಹಾಸ್ಪಿಟ್ಲಿಗೆ ಹೋಗ್ಲಿ, ಒಂದ್ ಶಾಪ್ಗಳಿಗೆ ಹೋಗ್ಲಿ, ಎಲ್ಲಿ ಹೋದ್ರೂ ಬರೀ ಇಂಗ್ಲಿಷ್. ಕನ್ನಡದಲ್ಲಿ ಮಾತಾಡಿದ್ರೆ ಇವ್ರಿಗೆ ಇದೇ ಏನು ನಾಲೆಡ್ಜ್ ಇಲ್ಲ, ಅಥವಾ ಇವ್ರಿಗೇನು ರೆಸ್ಪಾನ್ಸ್ ಮಾಡೋದು ಅನ್ನೋ ತರ ಈ ಕಂಡೀಷನ್ ಅಲ್ಲಿ ನೀವು ಎಷ್ಟ್ ಚೆನ್ನಾಗಿ ಕನ್ನಡಾಭಿಮಾನ ಇಟ್ಕೊಂಡು ಎಷ್ಟ ತಾಯಿ ಋಣ ತೀರ್ಸ್ಬೇಕು ಅಂತ ಹೇಳಿದ್ರಲ್ಲ, ಅದ್ ಕೇಳಿ ನಿಜವಾಗ್ಲೂ ನಮ್ಗೆ ಮತ್ತೆ ತುಂಬಿ ಬಂತು. ತುಂಬಾ ಧನ್ಯವಾದ ಮೇಡಮ್. ನಮ್ಮ ಕನ್ನಡದ ತಾಯಿ ಋಣ ಎಂದೆಂದೂ ತೀರ್ಸ್ಕೊಳಕ್ ಆಗಲ್ಲ ನಮ್ಮೆಲ್ಲರಿಗೂ. ಈಗ ಬೇರೆ ದೇಶದವರೆಲ್ಲ ಬಂದಿರಲ್ಲ, ಅದೇ ನಾವು ಆಗಲ್ಲ. ತುಂಬಾ ಚೆನ್ನಾಗಿ ಹೇಳಿದ್ರು ಮೇಡಮ್. ತುಂಬಾ ಧನ್ಯವಾದ ಮೇಡಮ್. ಧನ್ಯವಾದಗಳು ಮೇಡಮ್. ಓಕೆ ಸರ್, ಥ್ಯಾಂಕ್ ಯು ವೆರಿ ಮಚ್ ಸರ್. ನಮಸ್ತೆ ಮೇಡಮ್. ನಮಸ್ಕಾರ ಮೇಡಮ್. ಇವತ್ತು ಹೇಳಿದ್ರಿ ಪರಿಪೂರ್ಣ ವ್ಯಕ್ತಿತ್ವ ನಮ್ದಾಗ್ಬೇಕು ಅಂತ. ನಾವು ಕೂಡ ಇಲ್ಲಿ ಇರೋರು ಒಂದೇನಾದ್ರೂ ನಿಮ್ಮ ಹತ್ರ ಮಾತಾಡ್ಲಿಲ್ಲ ಅಂತಂದ್ರೆ ನಿಜವಾಗ್ಲೂ ಅದು ಪರಿಪೂರ್ಣ ಅಂತ ಅನ್ಸ್ಕೊಳ್ಳೋದಿಲ್ಲ ಅಂತ ನನ್ ಭಾವನೆ ಆಗಿತ್ತು. ಹಾಗಾಗಿ ಒಂದೆರಡು ಮಾತುಗಳಲ್ಲಿ ಹಂಚ್ಕೊಳ್ತಾ ಇದ್ದೀನಿ. ನಿಜವಾಗ್ಲೂ ಮೇಡಮ್, ಒಂದ್ ಹೆಣ್ಣು ಹೇಗಿರ್ಬೇಕು ಅನ್ನೋದನ್ನ ನಿಮ್ಮಿಂದ ನಾವು ಕಲಿಬೇಕು. ಒಂದು ಸಾಧನೆ ಆಗ್ಲಿ, ಪ್ರತಿಯೊಂದನು ಕನ್ನಡ ಕಲಿಬೇಕು ಅಂತ ನೀವು ಆಂಧ್ರದಿಂದ ಬಂದು ಕನ್ನಡ ಕಲಿತು ಒಂದ್ ಸಾಧನೆ ಮಾಡಿದ್ರಲ್ಲ, ನಿಮ್ಗೊಂದು ಕ್ಲಾಸ್ ಮೇಡಮ್. ಹಾಗೆ ಹ್ಯಾಟ್ಸ್ ಆಫ್ ಮೇಡಮ್. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು. ತುಂಬಾ ಅದ್ಭುತ ಮೇಡಮ್ ನೀವು. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್.
ಥ್ಯಾಂಕ್ ಯು ಮಾ, ಥ್ಯಾಂಕ್ ಫೋನ್ ಯು. ನಂಬರ್ ನನಗೆ ತಗೋಬೋದಲ್ಲ ಮೇಡಮ್? ಮತ್ತೊಮ್ಮೆ ಧನ್ಯವಾದಗಳು. ನನಗೆ ಅವಕಾಶ ನೀಡಿ ಇಷ್ಟು ಜನ ನಮ್ಮ ಕನ್ನಡ ಅಭಿಮಾನಿಗಳನ್ನು ನೋಡುವಂತ ಭಾಗ್ಯ ಮಾಡಿಕೊಟ್ಟಿದ್ದೀರಲ್ಲ. ಕ್ಲಾಸ್ಗಿಂತ ಹೆಚ್ಚಿಂದ ಎಲ್ಲಾರನ್ನು ನೋಡಿದಕ್ಕೆ ಖುಷಿ ಆಯ್ತು ನನಗೆ. ಧನ್ಯವಾದಗಳು ಮೇಡಮ್. ರೈಟ್. ಫೋನ್ ನಂಬರ್ ತಗೋಬೋದಲ್ಲ ಮೇಡಮ್? ಫೋನ್ ನಂಬರ್ ಕೊಡ್ತಾರೆ ಮೇಡಮ್, ಹಾಕಿ ಇದರಲ್ಲಿ ಚಾಟ್ ಅಲ್ಲಿ ಹಾಕಿ. ನಂದ ಸರ್ ನಂಬರ್ ಹೇಳಿ ಮೇಡಮ್, ಚಾಟ್ ಅಲ್ಲಿ ಹಾಕ್ತಾರೆ, ಚಾಟ್ ಬಾಕ್ಸ್. 7032 ಓಕೆ 52 ಓಕೆ ಮತ್ತೆ 32 ಎಸ್ ಮ್ಯಾಮ್. 49 ಮೇಡಮ್ 49 ಮೇಡಮ್ ಇನ್ನೊಂದ್ಸರಿ 49. ಓಕೆ. ಹಾ ಬಸವರಾಜ್ ಸರ್ ಹಾಕಿದ ನೋಡಿ, 7032523249. ಎಸ್ ಸರ್. ಓಕೆ ಓಕೆ, ಥ್ಯಾಂಕ್ ಯು ಸರ್. ರೈಟ್ ಮೇಡಮ್. ಹೃದಯಪೂರ್ವಕ ಧನ್ಯವಾದಗಳು ಮತ್ತೊಂದ್ಸರಿ. ಯಾಕಂದ್ರೆ ಅದ್ಭುತವಾದ ನಮಸ್ಕಾರ. ಕ್ಲಾಸ್ ಆಯ್ತು ಇವತ್ತು. ಅದ್ಭುತವಾದ ನಿಮ್ಮ ಜ್ಞಾನ ಹಂಚಿಕೆ, ಸೊ ಈ ಅದ್ಭುತವಾದ ಅಂಶ ಜೊತೆಗೆ ಸೊ ಸತ್ಸಂಗ ತುಂಬಾ ಚೆನ್ನಾಗಾಯ್ತು. ನಮ್ಮ ಪ್ರಶ್ನೋತ್ತರಗಳು ಅದ್ಭುತವಾಗಿದೆ ಮೇಡಮ್. ಥ್ಯಾಂಕ್ ಯು ಸೊ ಓಕೆ ಸರ್, ಧನ್ಯವಾದಗಳು ಸರ್. ಥ್ಯಾಂಕ್ ಯು. ಸ್ನೇಹಿತರೆ, ಸೊ ಇವತ್ತಿನ ಕಾರ್ಯಕ್ರಮ ಸೊ ಪರಮ ಅದ್ಭುತ. ಯಾಕಂದ್ರೆ ಸೊ ನಾಳೆಯಿಂದ ನಮ್ಮ ಬುದ್ಧ ಪೂರ್ಣಿಮಾ ಶುರು ಆಗ್ತಾ ಇದೆ, ಪ್ರಾರಂಭಿಸ್ಕೊಂತ ಇದ್ವಿ ಬುದ್ಧ ಪೂರ್ಣಿಮಾ ಸೆಲೆಬ್ರೇಷನ್ಸ್. ಅದಕ್ಕೆ ಮುಂಚೆ ಇಂದಿನ ಕ್ಲಾಸ್ ಮಾತ್ರ ಅದಕ್ಕೂ ಒಂಥರ ಶುರು ಅಂತ ಹೇಳ್ಕೋಬಹುದು, ಅಷ್ಟು ಅದ್ಭುತವಾಗಿತ್ತು. ಸೊ ನಾವು ಇಷ್ಟವರೆಗೂ ಕೇಳಿದಕ್ಕೂ ಸೊ ಏನಂದ್ರೆ ಮೇಡಮ್ ಅವ್ರ ಜೀವನ ಸಾರ್ಥಕತ, ಈ ಅಂದ್ರೆ ಅವ್ರ ಸಾಧನಕ್ಕೆ ಇದು ಒಂದು ಸಾರ್ಥಕ ಅಂತ ಹೇಳ್ಬೋದು. ನಾವೆಲ್ಲರೂ ತಿಳ್ಕೊಂಡಿದೀವಿ, ನಾವು ಅದೇ ತರ ಪಾಲನೆ ಮಾಡೋಣ. ಪ್ರತಿಯೊಂದು ಯಾವುದೇ ಮಾಡಿದ್ರು 100% ಮಾಡಕ್ಕೆ ಪ್ರಯತ್ನ ಮಾಡಬೇಕು. 100% ಪ್ರತಿಯೊಂದು ನಾವು ಮಾಡ್ಲೇಬೇಕು. ಆ ತರ ಮಾಡಿದ್ರೇನೆ ಅದಕ್ಕೂ ಸಾರ್ಥಕತೆ ಇರೋದು, ಮತ್ತೆ ಪುರೋಗತಿ ನಮ್ಗೆ ಸಿಗೋದು ಓನ್ಲಿ ಆ ಸಮಯದಲ್ಲಿ ಮಾತ್ರ. ಸೊ ಆ ಸ್ಥಿತಿಯಲ್ಲಿ ಮಾತ್ರ ನಮ್ಗೆ ಪುರೋಗತಿ ಸಿಗತ್ತೆ, ಇಲ್ಲಾಂದ್ರೆ ಪುರೋಗತಿ ಬರಲ್ಲ. ಯಾಕಂದ್ರೆ ಯಾವುದೇ ಮಧ್ಯದಲ್ಲಿ ಬಿಟ್ಟಿದ್ರೆ ಏನಾಗುತ್ತೆ, ನಾವು ಏನೇ ಪ್ರಯತ್ನ ಮಾಡಿ ಏನೇ ನಾವು ಯಶಸ್ವಿ ಕಾಣಲಿಕ್ಕಾಗಲ್ಲ, ಮತ್ತೆ ಅದೆಲ್ಲ ವೇಸ್ಟ್ ಆಗತ್ತೆ, ವ್ಯರ್ಥವಾಗತ್ತೆ. ಒಂದು ಅರ್ಧ ಮಾಡೋದು, ಮುಕ್ಕಾಲು ಮಾಡೋದು, ಇದೆಲ್ಲಾನು ವ್ಯರ್ಥವಾಗತ್ತೆ. ನೀವು 100% ಪೂರ್ಣಗೊಳಿಸಿದ್ರೆ ಏನಾಗತ್ತೆ, ಪೂರೈಸಿದ್ರೆ ಆವಾಗ ಆ ಫಲಿತ ನಮ್ಗೆ ಸಿಗತ್ತೆ ಜೀವನದಲ್ಲಿ. ಅದು ಯಾವುದೇ ಇರ್ಲಿ, ಒಂದು ಹೇಳ್ಬೇಕಂದ್ರೆ ನಮ್ಮ ವ್ಯವಹಾರ ಜೀವನ ಆಗ್ಲಿ, ಇಲ್ಲಾಂದ್ರೆ ನಮ್ಮ ಆಧ್ಯಾತ್ಮಿಕ ಜೀವನ ಆಗ್ಲಿ, ಯಾವುದಿದ್ರು ಓಕೆ. ಸೊ ನಮ್ಮ ಜೀವನ ನಿತ್ಯ ಜೀವನ ಆಗ್ಬೋದು, ಪ್ರತಿಯೊಂದು ಅಷ್ಟೇ. ನಾವು ಪೂರ್ತಿ ಯಶಸ್ವಿ ಬರಬೇಕು ಅಂದ್ರೆ, ಸಕ್ಸಸ್ ಬರ್ಬೇಕಂದ್ರೆ ಖಂಡಿತವಾಗಿ ಪೂರೈಸಬೇಕು. 100% ಎಫರ್ಟ್, 100% ಅದನ್ನು ಪೂರ್ಣಗೊಳಿಸ್ಬೇಕು, ಯಾವುದೇ ನಮ್ಮ ಕೈಗೆ ತಗೊಂಡಿದ್ದ ಕೆಲಸ ಸ್ನೇಹಿತರೆ.